ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಜೂನ್ 2, ಜೂನ್ 3 ಶುರುವಾಗ್ತಾ ಇದೆ. ಬೇಸಿಕಲಿ ನಾನು ಭಾಳ ದಿನದಿಂದ ವಿಡಿಯೋ ಮಾಡಿದ್ದಿಲ್ಲ. ಈಗ ಇದೊಂದು ವಿಡಿಯೋ ಮಾಡೋಣ. ಗುರು ಇದಕ್ಕೆ ಬರ್ತಾ ಇದ್ದಾನೆ, ಅದು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. ಅದು ಬಹಳ ಇಂಪಾರ್ಟೆಂಟ್ ಟ್ರಾನ್ಸಿಟ್. ಬಟ್ ಬೇಸಿಕಲಿ ಏನಂದರೆ, ಗುರು ಇಲ್ಲಿ ತೋರಿಸಿದ ಹಾಗೆ ಗುರು ಈಗ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದಿದ್ದಾನೆ. ಆಮೇಲೆ ಏನಾಗುತ್ತೆ, ಅಕ್ಟೋಬರ್ 31 ಹೊತ್ತಿಗೆ ಇದಕ್ಕೆ ಹೋಗ್ತಾನೆ ಅನ್ನಿಸ್ತದೆ. ಎಲ್ಲಿಗೆ? ಸಿಂಹಕ್ಕೆ ಹೋಗ್ತಾನೆ. ಡೇಟ್ಸ್ಗಳು ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ಮತ್ತೆ ರೆಟ್ರೋಗ್ರೇಡೆಡ್ ಆಗಿ ಏಪ್ರಿಲಲ್ಲಿ ನೇರವಾಗಿ ಆಗ್ತಾನೆ. ಅದನ್ನೆಲ್ಲ ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ 3-4 ತಿಂಗಳು ಗುರು ಇದರಲ್ಲಿ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಗುರು ಕರ್ಕಾಟಕ ರಾಶಿಯಲ್ಲಿದ್ದಾಗ ಇಲ್ಲಿ ಬೇಸಿಕಲಿ ಏನು ನಡೀತಾ ಇದೆ, ಶನಿ ಈಗ ಮೀನದಲ್ಲಿದೆ, ಆಮೇಲೆ ರಾಹು ಕುಂಭದಲ್ಲಿದೆ, ಮತ್ತು ಕೇತು ಇದೆಯಲ್ಲ, ಕೇತು ಸಿಂಹದಲ್ಲಿದೆ. ಸೊ ಈ ಮೇಜರ್ 4 ದೊಡ್ಡ ಗ್ರಹಗಳು, ದೊಡ್ಡ ಟ್ರಾನ್ಸಿಟ್ಸ್ಗಳು, ರಾಹುಕೇತು ವರ್ಚುವಲ್ ಗ್ರಹಗಳು. ಶನಿ ಗುರುವಿನ ಟ್ರಾನ್ಸಿಟ್ ಇದೆಯಲ್ಲ, ಈಗ ನೋಡಿ, ಗುರುವಿನ ದೃಷ್ಟಿ 1ನೇದಾಗಿ 5ನೇ ದೃಷ್ಟಿ ವೃಶ್ಚಿಕದ ಮೇಲೆ, ಮತ್ತು 7ನೇ ದೃಷ್ಟಿ ಮಕರದ ಮೇಲೆ, ಹಾಗೂ ಮತ್ತೆ 9ನೇ ದೃಷ್ಟಿ ಬಂದು ಶನಿ ತನ್ನ ಮೀನ ರಾಶಿ ಮೇಲೆ, ಶನಿ ಮೇಲೆ ಬೀಳುತ್ತೆ. ಸೊ ಬೇಸಿಕಲಿ ನಾವು ಈ ಟೈಮಲ್ಲಿ ಏನಾಗುತ್ತೆ, ಈಗ ಇದ್ರ ಹಿಂದಿನ ಟ್ರಾನ್ಸಿಟ್ಸ್ ಎಲ್ಲ ನೆನ್ಪು ಮಾಡಿಕೊಂಡ್ರೆ 2014 ನೋಡ್ಬೋದು. 2014ರಲ್ಲೂ ಗುರು ಇದಕ್ಕೆ ಬಂದಿತ್ತು, ಅಂದರೆ ಕರ್ಕಾಟಕ ರಾಶಿಗೆ ಬಂದಿತ್ತು. ಆವಾಗೂ ನಮ್ಮ ಭಾರತದಲ್ಲಿ ಅನೇಕ ಥರದ ಬದಲಾವಣೆಗಳಾಗಿದ್ದು, ಹೊಸ ಗೌರ್ಮೆಂಟ್ ಬಂದಿತ್ತು. ಆಮೇಲೆ 2002-3ರಲ್ಲೂ ಗುರು ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಿತ್ತು. ಸೊ ಆವಾಗೂ ಚೇಂಜ್ ಆಫ್ ಗೌರ್ಮೆಂಟ್ಸ್ ಆಗಂಥ ಒಂದು ವಿಚಾರಗಳು, ಸುಮಾರಷ್ಟು ಸ್ಥಾನ ಪಲ್ಲಟಗಳು ಏನೇನೋ ನಡೆದಿದ್ದಾವೆ. ಮತ್ತು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಎಲ್ಲ ಇದರಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಹಾಗೆ ನಮ್ಮ ಬೇಸಿಕಲಿ ಈ ಇದನ್ನ ನಾವು ಲಗ್ನದಿಂದ ನೋಡೋಣ. ಬೇಸಿಕಲಿ ರಾಶಿಯಿಂದನೂ ನೋಡೋರು ನೋಡಬೇಕು. ಅದಕ್ಕೆ ಏನಂದರೆ ಚಂದ್ರಕುಂಡ್ಲಿ ಅಂತ ಕರಿತೀವಿ. ಚಂದ್ರಕುಂಡ್ಲಿ ಅಥವಾ ರಾಶಿ ಕುಂಡ್ಲಿಯಿಂದನೂ ನೋಡ್ಬೋದು. ನೀವು ನಿಮ್ಮ ರಾಶಿಗಳಿಂದ ನೀವು ನೋಡಬೇಕಾದ್ರೆ ನೀವು ರಾಶಿಯಿಂದ ಗುರು ಎಲ್ಲಿದೆ ಅಂತ, ಈಗ ಮೇಷರಾಶಿಯವರಿಗೆ ಗುರು ಬಂದು ಇದರಲ್ಲಿ 4ನೇ ಮನೆಯಲ್ಲಿದೆ. ಸೊ ನಿಮ್ಮದು ಮೇಷರಾಶಿ ಆಗಿತ್ತು ಅಂತಂದರೆ ಆಟೋಮೆಟಿಕ್ಲಿ ಇದೇನಾಗುತ್ತೆ, ನಿಮಗೆ ಈ ಒಂದು ಟೈಮು ಅಂದರೆ ಗುರು ಕರ್ಕಾಟಕದಲ್ಲಿರೋಬೇಕಾದ್ರೆ ನಿಮಗೆ ಗಜಕೇಸರಿ ಯೋಗವನ್ನು ತಂದುಕೊಡ್ತದೆ. ಈ ಗಜಕೇಸರಿ ಯೋಗ ಎಲ್ಲೆಲ್ಲಿಂದ ತಂದುಕೊಡ್ತದೆ ಅಂದರೆ ಮೇಷ ರಾಶಿಯವರಿಗೆ ತಂದುಕೊಟ್ಟಿರುತ್ತೆ, ಆಮೇಲೆ ಮಕರ ರಾಶಿಯವರಿಗೆ ತಂದುಕೊಟ್ಟಿರುತ್ತೆ. ಮಕರ ರಾಶಿಯವರಿಗೆ ಯಾಕೆಂದರೆ ಅಲ್ಲಿಂದ 7ನೇ ಮನೆಯಲ್ಲಿದೆ. ಆಮೇಲೆ ಬೇಸಿಕಲಿ ಇಲ್ಲಿ ತುಲಾರಾಶಿಯವರಿಗೆ ಇದು ಯಾಕೆಂದರೆ ಇದು 10ನೇ ಮನೆಯಲ್ಲಿರುತ್ತೆ. ತುಲಾರಾಶಿಯವರಿಗೆ ತಂದು ಕೊಡ್ತದೆ. ಮೇಷ, ಕರ್ಕಾಟಕ, ತುಲಾ ಮತ್ತು ಮಕರ ಇವರಿಗೆ ಈ ಟೆಂಪ್ರರಿ ಗಜಕೇಸರಿ ಯೋಗ ರಾಶಿಯಿಂದ ಸಂಬಂಧಪಟ್ಟ ಹಾಗೆ ಒಂದು ಗಜಕೇಸರಿ ಯೋಗ ಸಿಗೋ ಚಾನ್ಸಸ್ ಇದೆ. ಆದರೆ ನಾವೀಗ ಸದ್ಯಕ್ಕೆ ಲಗ್ನ ಆಧಾರಿತವಾದ ಇದನ್ನು ನೋಡೋಣ. ಲಗ್ನದವ್ರಿಗೆ, ಮೇಷ ಲಗ್ನದವ್ರಿಗೆ ಏನಾಗುತ್ತೆ, ಮೇಷದಿಂದ 4ನೇ ಮನೆಯಲ್ಲಿ ಗುರು ಇದ್ದಾನೆ. ಮೇಷದಿಂದ 4ನೇ ಮನೆಯಲ್ಲಿ ಗುರು ಇದ್ದಾಗ, 4ನೇ ಮನೆ ಅಂತಂದ್ರೆ ಏನು, ತಾಯಿಯ ಸಂಬಂಧಪಟ್ಟದ್ದು ಅಥವಾ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳು ಇರ್ತವೆ. ಒಂದು ಮನೆಯಲ್ಲಿ ಗುರು ಬಂದಾಗ ಏನಾಗುತ್ತೆ ಅಂದರೆ ಒಂದು ಆಧ್ಯಾತ್ಮಿಕವಾದ ಒಂದು ಭಾವನೆ ಮನೆಯಲ್ಲಿ ಮೂಡುತ್ತೆ. ಅಂದರೆ ಮನೆಯೊಳಗೆ ಗುರು ಬಂದು, ಈಗ ಯಾವುದೇ ಒಂದು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗುರು ಬಂದರೆ ನೀವು ಅವರಿಗೆ ಪಾತ್ಪೂಜೆ ಮಾಡೋದು, ಅದು ಇದು ಎಲ್ಲ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಿರಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಆಧ್ಯಾತ್ಮಿಕ ವಾತಾವರಣ ಮೇಷ ಲಗ್ನದವರಿಗೆ ಉಂಟಾಗಿರುತ್ತೆ. ಆಮೇಲೆ ಇದರಲ್ಲಿ ಬೇಸಿಕಲಿ ಏನಾಗುತ್ತೆ,
12ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇದೆ. ಆಮೇಲೆ 10ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇದೆ, ಮತ್ತು 8ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇದೆ. 12ನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದ ಸ್ವಲ್ಪ ಖರ್ಚುಗಳು, ಅಲ್ಲಿ ಶನಿನೂ ಇದೆ, ಸ್ವಲ್ಪ ಖರ್ಚಿನ ಪ್ರಮಾಣ ಕಡಿಮೆ ಆಗ್ಬೋದು. ಬಟ್ ಬೇಸಿಕಲಿ ಸ್ವಲ್ಪ ಪ್ರಮಾಣದಲ್ಲಿ ಇದು ಒಳ್ಳೆ ಕೆಲಸಕ್ಕೆ, ಆಧ್ಯಾತ್ಮ ಕಾರ್ಯಕ್ಕೆ, ರಿಲಿಜಿಯಸ್ ಕಾರ್ಯಗಳಿಗೆ ಸ್ವಲ್ಪ ಲೆವೆಲ್ಲಿನ ಖರ್ಚುಗಳು ಉಂಟಾಗೋ ಸಾಧ್ಯತೆಗಳಿದ್ದಾವೆ. ಬೇಸಿಕಲಿ ಮೇಷರಾಶಿಯವರಿಗೆ ಇದು ಒಳ್ಳೆ ಟೈಮು. ಪ್ಲಸ್ 10ನೇ ಮನೆಗೆ ಗುರುವಿನ ದೃಷ್ಟಿ, ಗುರುವಿನ 7ನೇ ದೃಷ್ಟಿ ಮೇಷಲಗ್ನದವರ 10ನೇ ಮನೆ ಮೇಲೆ ಬೀಳೋದ್ರಿಂದ ಅವರ ಕೆಲಸ ಕಾರ್ಯಗಳಲ್ಲೆಲ್ಲ ಒಳ್ಳೆ ವಿಚಾರಗಳು, ಒಳ್ಳೆ ಪ್ರೋಗ್ರೆಸ್ಗಳು ಕಾಣ್ತವೆ. ಗುರುವಿನ ದೃಷ್ಟಿ 8ನೇ ಮನೆ ಮೇಲೂ ಬೀಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ಆಸ್ತಿ ವಿವಾದಗಳಾಗಿರಲಿ, ಅಥವಾ ಯಾವುದಾದ್ರು ಒಂದು ಕೋರ್ಟ್ ಕೇಸ್ಗಳು ನಡೀತಾ ಇದ್ದರೆ ಅವೆಲ್ಲ ಮುಗಿದು ಹೊಸ ಕೋರ್ಟ್ ಕೇಸ್ಗಳು ಸ್ಟಾರ್ಟ್ ಆಗೋಂಥ ಸಾಧ್ಯತೆಗಳು ಆದರೂ ಇರ್ತವೆ. ಯಾಕೆಂದರೆ 9ನೇ ಭಾವದ ಹಿಂದಿನ ಭಾವಕ್ಕೆ ಇದು ಗುರುವಿನ ದೃಷ್ಟಿ ಬಿದ್ದಿರುತ್ತೆ. ಇದೆಲ್ಲ ವಿಚಾರಗಳು ಮೇಷಲಗ್ನದವರಿಗೆ ಈ ಸಂದರ್ಭದಲ್ಲಿ ನಡೀತವೆ. ವೃಷಭ ರಾಶಿಯವರಿಗೆ, ವೃಷಭ ಲಗ್ನದವರಿಗೆ ನೋಡೋಣ. ರಾಶಿಯಲ್ಲಿನ ಈಗ ವೃಷಭ ರಾಶಿ ಅಂದರೆ ರೋಹಿಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರದವರು ಯಾರು ಇರ್ತಾರಲ್ಲ ಅವರಿಗೆ ಇದು 3ನೇ ಮನೆ. 3ನೇ ಮನೆಯಲ್ಲಿ ರಾಶಿ ಪ್ರಕಾರ ನೋಡಿದ್ರೆ 3ನೇ ಮನೆಯಲ್ಲಿ ಚಂದ್ರನಿಂದ 3ನೇ ಮನೆಯಲ್ಲಿ ಗುರು ಇದ್ದಾನೆ. ಸೊ ಬೇಸಿಕಲಿ ಏನಾದರೂ ಯೂಟ್ಯೂಬ್ ಆ ಥರ ಏನಾದರೂ ಮಾಡ್ತಾಯಿದ್ರೆ, ಯೂಟ್ಯೂಬಲ್ಲಿ ವಿಡಿಯೋಸ್ಗಳು ಮಾಡ್ತಾ ಇದ್ದರೆ ಕೃತಿಕಾ ನಕ್ಷತ್ರ 2, 3, 4ನೇ ಪಾದದವರಾಗಲಿ, ಅಥವಾ ರೋಹಿಣಿ 1, 2, 3, 4 ಮತ್ತು ಮೃಗಶಿರ 1, 2ನೇ ಪಾದದವರಾಗಲಿ, ಅವರ ಯೂಟ್ಯೂಬ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋ ಸಾಧ್ಯತೆಗಳು ಇರ್ತವೆ. ಅಂದರೆ ರಾಶಿ ಪ್ರಕಾರ. ನಾವು ಬೇಸಿಕಲಿ ಲಗ್ನದ ಪ್ರಕಾರ ನೋಡ್ಕೊಂಡು ಹೋಗೋಣ. ಲಗ್ನದ ಪ್ರಕಾರ ನೋಡಿದಾಗ ಇದು ಏನಾಗುತ್ತೆ, ಲಗ್ನದ ಪ್ರಕಾರ ಇದು 8 ಮತ್ತು 11ರ ಅಧಿಪತಿಯಾದ ಗುರು 3ನೇ ಮನೆಯಲ್ಲಿ ಬಂದಿದ್ದಾನೆ. ಈಗ 3ನೇ ಮನೆಯಲ್ಲಿ ಇದು ವೃಷಭ ರಾಶಿಯವರಿಗೆ ಇದು 3ನೇ ಮನೆ. ಸೊ 3, 8, 11 ಅಂದರೆ 3ನೇ ಮನೆಯ ಕಾರಕಗಳ ಅಥವಾಗಳೇನು, ಅಣ್ಣ ತಮ್ಮ ಅಥವಾ ಅಂದರೆ ತಂಗಿ ಅಥವಾ ತಮ್ಮ, ಇವರಿಗೆಲ್ಲ ಈಗ ತಂಗಿ ತಮ್ಮಂದಿರದ ಮದುವೆಗೆ ಏನಾದರೂ ಹುಡುಕ್ತಾ ಇದ್ದರೆ ಅವರ ಮದುವೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ ಅನೇಕ ವಿಧವಾಗಿ ಅವರು ನಿಮಗೆ ತಮ್ಮ ತಂಗಿಯವರು ಇಷ್ಟು ದಿವಸ ಏನಾದರೂ ಸ್ವಲ್ಪ ಬೇಜಾರದಲ್ಲಿದ್ದರು ಅಥವಾ ಏನೋ ಒಂದು ವಿಚಾರದಲ್ಲಿದ್ರೂ ಈಗ ನಿಮ್ಮ ಜೊತೆಗೆ ಸಪೋರ್ಟಿಂಗ್ ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇದ್ದಾವೆ. ಬೇಸಿಕಲಿ 11ನೇ ಮನೆಯಲ್ಲಿ ಶನಿನೂ ಇದೆ, 11ನೇ ಮನೆಯಲ್ಲಿ ಗುರುವಿನ ಸ್ವಂತ ಮನೆಯೂ ಆಗಿದೆ. ಇದೆಲ್ಲ ವಿಚಾರದಲ್ಲಿ 11ನೇ ಮನೆಯ ಸಪೋರ್ಟು ಮತ್ತು 8ನೇ ಮನೆ ಅಂದರೆ ಇಲ್ಲಿ ವೃಷಭ ರಾಶಿಯವರಿಗೆ ಇದು 8ನೇ ಮನೆಯ ಅಧಿಪತಿ ಗುರು 11ರಲ್ಲಿ ಬಂದಿರೋದ್ರಿಂದ ಇದು 3ನೇ ಮನೆ ಅಂದರೆ ಅದೇ ತಮ್ಮ ಮತ್ತು ತಂಗಿಯವರ ಸಪೋರ್ಟು ನಿಮಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ಇದು ನಿಮಗೇನಾಗುತ್ತೆ, ಇಲ್ಲಿ ಈ ಮನೆ ನಿಮ್ಮದು ಲಗ್ನ ಆದಾಗ ಇದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಥರ 1ನೇ ಮನೆ ನಿಮಗೆ ಅದಾದಾಗ ಕಾಮ ಮೋಕ್ಷ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಮದುವೆಗೂ ನೀವು ಹುಡುಕ್ತಾ ಇದ್ದರೆ ಅಥವಾ ಈ ಥರ ಸಂಬಂಧಗಳಿಗಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಅವುಗಳು ಸಹಿತ ಸಕ್ಸಸ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ. ಇಲ್ಲಿ ಇದು ಕಾಮತ್ರಿಕೋಣದಲ್ಲಿ ಆ್ಯಕ್ಟಿವೇಟ್ ಆಗಿರೋದ್ರಿಂದ. ಆಮೇಲೆ ಬೇಸಿಕಲಿ ನೀವು ಈಗ ಹೊಸ ಸ್ಕಿಲ್ ಅಂತಂದರೆ ಏನು, ನೀವೇನಾದರೂ ಒಂದು ಟ್ರೈನಿಂಗ್ ಮಾಡ್ಕೋಬೇಕಾಯ್ತು ಅಥವಾ ಹೊಸದಾಗಿ ಏನಾದ್ರು ಕಲಿಬೇಕು ಅಂತ ಆಸೆ ಪಟ್ಟಿದ್ದರೆ ಈ ವೃಷಭ ಲಗ್ನದವರಿಗೆ ಇದು ಒಂದು ಒಳ್ಳೆ ಟೈಮು. ನೀವು ಏನಾದರೂ ಕಲಿಲಿಕ್ಕಾಗುತ್ತೆ. ನೀವು ಮತ್ತು ವೃಷಭ ಲಗ್ನದವರು ಏನಾದರೂ ಥೀಸಿಸ್ ಮಂಡಿಸ್ಬೇಕು ಅಥವಾ ಜರ್ನಲಿಸಮ್ ಏನಾದರೂ ಮಾಡಬೇಕು ಅಥವಾ ಏನಾದರೂ ಒಂದು ರಿಸರ್ಚ್ ಮಾಡಬೇಕು, ಈ ಥರದ್ದು ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಅಂದರೆ ಬಹಳ ದಿವಸದಿಂದ ಪೆಂಡಿಂಗ್ ಇದ್ದಿದ್ದ ಕಾರ್ಯಗಳೇನಾದರೂ ಇದ್ದರೆ ಅವುಗಳೆಲ್ಲ ಈಗ ಕ್ಲಿಯರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಯಾಕೆಂದರೆ ಗುರು ಕರ್ಕಾಟಕದಲ್ಲಿದ್ದು ನಿಮಗೆ ಬರವಣಿಗೆಗೆ ಸಹಾಯ ಮಾಡುವಂಥ ಒಂದು ಸಮಯ. ಆಮೇಲೆ ಇದರಲ್ಲಿ 11ನೇ ಮನೆ ಅಧಿಪತಿನೂ ಆಗಿರೋದ್ರಿಂದ 3, 8, 11 ಅಂತ ಕರಿತೀವಿ ನಾವು. ಅದರಲ್ಲಿ ಬೇಸಿಕಲಿ ಏನಾದರೂ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಅಂದರೆ ವಿದೇಶ ಪ್ರಯಾಣ ಅಲ್ಲ, ಎಲ್ಲಾದರೂ ಒಂದು ಕಡೆಗೆ ಇದು ಧಾರ್ಮಿಕ
ಕ್ಷೇತ್ರಗಳಿಗಾಗಲಿ ಅಥವಾ ಬೇರೆ ಎಲ್ಲಾದರೂ ರೈಟರ್ ಒಳ್ಳೆ ಇವರಿರೋ ಜಾಗಕ್ಕೆ ಹೋಗಿ ಬರಲಿಕ್ಕೆ ಇಂಥವೆಲ್ಲ ಕಾರ್ಯಗಳಿಗೆ ಈ ವೃಷಭ ಲಗ್ನದವರಿಗೆ ಇದು ಸಹಕಾರಿಯಾಗುತ್ತೆ. ಸಣ್ಣ ಪುಟ್ಟ ಮತ್ತು ಈಗ ಯಾರು ಟೇಲರಿಂಗ್ ಕಲಿಬೇಕು ಅಂತ ಇರ್ತಾರೆ, ಕೈಯಲ್ಲಿ ಮಾಡೋಂಥ ಕುಸರಿ ಕೆಲಸಗಳನ್ನು ಕಲಿಬೇಕು, ರಂಗೋಲಿ ಹಾಕೋದು ಕಲಿಬೇಕು, ಏನೇ ಕಲೀಲಿಕ್ಕೆ ಇದು ಒಂದು ಸೂಪರ್ ಆದ ಟೈಮು. ಮತ್ತು ಬೇಸಿಕಲಿ ನೀವೇನಾದರೂ ಮನೆ ಮಾರಬೇಕು ಅಂತ ಬಹಳ ದಿವಸದಿಂದ ವಿಚಾರ ಇತ್ತು ಅಂತಂದರೆ ಇದರಲ್ಲೇನು ಈ ಮಾರಾಟ ಮಾಡಲಿಕ್ಕೆ ಇದೊಂದು ಸಹಾಯ ಆಗುತ್ತೆ. ಆಮೇಲೆ ಬ್ರೋಕರೇಜು ಅದು ಇದು ಎಲ್ಲ ನಿಮಗೆ ಒಳ್ಳೆಯ ರೀತಿಯಿಂದ ಸಿಗೋಂಥ ಅವಕಾಶಗಳು ಜಾಸ್ತಿ ಇದ್ದಾವೆ. ಆಮೇಲೆ ಏನಾದರೂ ಮನೆ ಸ್ಥಳ ಬದಲಾವಣೆ ಮಾಡಬೇಕು ಅನ್ನೋದಕ್ಕೆ ಏನಾದರೂ ಒಂದು ವಿಚಾರ ಮಾಡ್ತಾಯಿದ್ರಿ ಅಥವಾ ಯಾವ್ದಾದ್ರು ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಬೇಕು ಅಂತ ಇದ್ರಿ, ಇವೆಲ್ಲ ವಿಚಾರಗಳಲ್ಲಿ ಈ ಗುರು ಇದಕ್ಕೆ ಬಂದಾಗ, ಏನು ಕರ್ಕಾಟಕಕ್ಕೆ ಬಂದಾಗ ನಿಮಗೆಲ್ಲ ಡೆಫಿನೆಟ್ಲಿ ಇದು ಬಹಳ ಸಹಕಾರಿಯಾಗಿ ಆಗುತ್ತೆ ಅನ್ನೋದು ಕಾಣಿಸ್ತಾ ಇದೆ. ವೃಷಭ ಲಗ್ನದವರಿಗೆ ಅನೇಕ ವಿಧದಲ್ಲಿ ಗುರು ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ತೋರಿಸ್ತಾ ಇದೆ. ಮಿಥುನ ಲಗ್ನಕ್ಕೆ ಬರೋಣ. ಮಿಥುನ ರಾಶಿಯವರಿಗೂ ಬೇಸಿಕಲಿ ಏನಾಗುತ್ತೆ, ರಾಶಿಯವರಿಗೆ ಈ ನಾಲ್ಕನೇ ಮನೆ ಆಗಿದ್ದು ಇದು ಕನ್ಯಾ 4ನೇ ಮನೆಗೆ ಶನಿಯ ದೃಷ್ಟಿ ಇದೆ. ಆಮೇಲೆ ಗುರುವಿನಿಂದ 3ನೇ ಸ್ಥಾನದಲ್ಲಿದೆ. ಸೊ ಕೇತುವಿನ ಒಂದು ಹಿಂದಿನ ಸ್ಥಾನದಲ್ಲಿದೆ. ಬೇಸಿಕಲಿ ಏನಂದರೆ ತಾಯಿಯ ಸಪೋರ್ಟು ಸ್ವಲ್ಪ ಸಾವಕಾಶ ಏನಾದರೂ ಕೇಳಿದ್ರೆ ಸ್ವಲ್ಪ ಸಾವಕಾಶವಾಗಿರುತ್ತೆ. ಅದರ್ ದ್ಯಾನ್ ದಟ್ ಈಗ 2ನೇ ಮನೆಯಲ್ಲಿ ಇದು ಚಂದ್ರನಿಂದ 2ನೇ ಮನೆಯಲ್ಲಿ ಗುರು ಇದ್ದಾಗ ನಿಮ್ಮ ವಾಣಿ ಬೇಸಿಕಲಿ ಅಂದರೆ ನೀವು ಮಾತಾಡಬೇಕಾದ್ರೆ ಸಾಫ್ಟಾಗಿ ಮಾತಾಡ್ತೀರಿ. ಮೊದಲು ಸ್ವಲ್ಪ ರಫ್ ಇರಲಿ ಅಥವಾ ಏನಾದರೂ ಸ್ಪೀಡ್ ಇದ್ರೂ ಈಗ ಯಾಕಪ್ಪ ಇದು ನಾನು ಮಾತಾಡೋದು ಸ್ವಲ್ಪ ಸಾವಕಾಶವಾಗಿ ಮಾತಾಡ್ತಿದ್ದೀನಿ ಅಂದರೆ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಆ ಥರ ಆಗೋ ಸಾಧ್ಯತೆಗಳು ಇರ್ತವೆ. ನೀವೇ ನಿಮ್ಮಲ್ಲಾಗಿರೋ ಬದಲಾವಣೆಗಳಿಗೆ ಏನಿದೆ ಇಷ್ಟೊಂದು ಒಳ್ಳೆಯವನಾಗ್ಬಿಟ್ನಲ್ಲ ಅಂತ ಅಂದ್ಕೊಳ್ಳೋದಲ್ಲ. ಬೇಸಿಕಲಿ ಮಿಥುನ ಲಗ್ನದವರು ಬಹಳ ಚೆನ್ನಾಗಿ, ಮಿಥುನ ರಾಶಿಯವರು ಬಹಳ ಚೆನ್ನಾಗಿ ಅಂದರೆ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಈಗ ಗುರು 2ನೇ ಮನೆಯಲ್ಲಿರಬೇಕಾದ್ರೆ ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಚೇಂಜಸ್ಗಳನ್ನು ನಾವು ನೋಡ್ಬೋದು. ಈಗ ಲಗ್ನ ಆಧಾರಿತವಾಗಿ ನೋಡಿದ್ರೆ ಬೇಸಿಕಲಿ ಇವೆಲ್ಲ ಇದನ್ನು ಗೋಚಾರ ಫಲಗಳನ್ನು ನೋಡಬೇಕಾದ್ರೆ ಮೇನಾಗಿ ಏನಪ್ಪ ಅಂದರೆ ನಮ್ಮ ದಶಾಭುಕ್ತಿಗಳಲ್ಲಿ ಗುರು ದಶ ಅಥವಾ ಗುರು ಭುಕ್ತಿ ಅಥವಾ ಗುರು ಅಂತರ್ಭುಕ್ತಿ ಹೀಗೇನಾದ್ರು ನಡೀತಾ ಇದೆಯಾ ಅಂತ ನೋಡಬೇಕು. ಆದರೂ ಮತ್ತೆ ಪ್ರಾಣದಶ ಭುಕ್ತಿ ಅಂದರೆ ಈ ಥರ ಪ್ರಾಣದಶ ಅಂತ ಒಂದು ನಡೀತದೆ ಅಂದರೆ ಅದು ಇನ್ನೊಂದು 2 ಲೆವೆಲ್ ಡೌನು. ಅವಾಗ ಪದೇ ಪದೇ ಗುರು 1-2 ದಿವಸ ಬಂದು ಹೋಗ್ತಾ ಇರ್ತಾನೆ. ಆ ರೀತಿಯಲ್ಲೂ ಸ್ವಲ್ಪ ಆದರೂ ಎಫೆಕ್ಟ್ ಇದ್ದೇ ಇರುತ್ತೆ. ಬೇಸಿಕಲಿ ಒಂದು ಪೂರ್ಣ ಪ್ರಮಾಣದ ಎಫೆಕ್ಟ್ ಇಲ್ಲ ಅಂತಂದ್ರೂ ಒಂದು 20-30% ಎಫೆಕ್ಟ್ ಅಂತೂ ಎಲ್ಲರಿಗೂ ಇರುತ್ತೆ. ಯಾಕೆಂದರೆ ಅಂತರ್ದಶ ಅಂತರ್ಭುಕ್ತಿ ದಲ್ಲಿ ಮೇಜರ್ ಆಗಿ ಭುಕ್ತಿ ಅಂತರ್ಭುಕ್ತಿದಲ್ಲಿ ಇದ್ರೂ ಮೇಜರ್ ಆಗಿ ಎಫೆಕ್ಟ್ ಆಗುತ್ತೆ. ಆದರೆ ಅದಿಲ್ಲದೆ ಇದ್ರೂ ಸ್ವಲ್ಪ ಪ್ರಮಾಣದ ಎಫೆಕ್ಟ್ ಇದ್ದೇ ಇರುತ್ತೆ. ಗುರು ಈಗ ಮಿಥುನ ಲಗ್ನದವರಿಗೆ ಬೇಸಿಕಲಿ ಏನಾಗಿರುತ್ತೆ, ಇಷ್ಟು ದಿವಸ ಲಗ್ನದಲ್ಲೇ ಗುರು ಇದ್ದು ಅಲ್ಲೇ ರೆಟ್ರೋಗ್ರೇಡೆಡ್ ಆಗಿ ಏನೇನೋ ಸ್ವಲ್ಪ ಪ್ರಮಾಣದ ಕಷ್ಟಗಳನ್ನು ಅಥವಾ ಏನಾದರೂ ಒಂದು ಈ ಥರ ಅನುಭವಿಸಿದ್ರೆ ಈಗೇನಾಗುತ್ತೆ, ಬೇಸಿಕಲಿ ಗುರು ಈಗ ಪೂರ್ಣ ಪ್ರಮಾಣದಿಂದ ಮಿಥುನದಿಂದ ಕರ್ಕಾಟಕಕ್ಕೆ ಬಂದಿದ್ದಾನೆ. ಕರ್ಕಾಟಕಕ್ಕೆ ಬಂದಿದ್ದಾಗ ಈಗ ಮಿಥುನ ಲಗ್ನದವರಿಗೆ ಈಗ 7 ಮತ್ತು 10ನೇ 2 ಕೇಂದ್ರದ ಅಧಿಪತಿಯಾದ ಗುರು ಈಗ 2ನೇ ಮನೆಯಲ್ಲಿ ಬಂದಿದ್ದಾನೆ. ಅಂದರೆ 2-7-10 ಅಂತ. 2-7-10 ಅಂದರೆ ಈಗ ಯಾರಾದ್ರೂ ಮದುವೆಗೆ ಹುಡುಕ್ತಾ ಇದ್ದವರಾಗಲಿ ಅಥವಾ ಈಗ ಯಾವ್ದಾದ್ರು ಮದುವೆ ಬ್ರೇಕ್ ಆಗಬೇಕು ಅಂತ ವಿಚಾರ ಮಾಡ್ತಾ ಇದ್ದು ಅವ್ರಿಗೆ ಬ್ರೇಕ್ ಆಗಿ ಹೊಸ ಸಂಬಂಧಗಳು ಬರೋದಾದ್ರೂ ಇದರಲ್ಲಿ ಈ ಒಂದು ಸಮಯದಲ್ಲಿ ಸಾಧ್ಯ ಇದೆ. ಆಮೇಲೆ ಬೇಸಿಕಲಿ ಏನು ಈಗ ಜಾಬ್ ಇಲ್ಲದೇ ಜಾಬ್ ಹುಡುಕ್ತಾ ಇದ್ದಿತ್ತು ಅಥವಾ ಜಾಬಲ್ಲಿ ಪ್ರಮೋಷನ್ ನೋಡ್ತಾ ಇದ್ದವರು ಅಥವಾ ಈ ಥರ
ಅವ್ರ ಏನೋ ಒಂದು ತಮಗೆ ಐಡೆಂಟಿಫಿಕೇಶನ್ ಆಗಬೇಕು ಅಂತ ಇದ್ದವರು ಈ ಎಲ್ಲ ವಿಚಾರಗಳಲ್ಲಿ ನೋಡಿದಾಗ, ಯಾಕೆಂದರೆ ಗುರುವಿನ ದೃಷ್ಟಿ 9ನೇ ದೃಷ್ಟಿ 10ನೇ ಮನೆಯಲ್ಲಿ ಶನಿ ಜೊತೆಗೆ, ಅಂದರೆ ನೀವು ಬಹಳ ಕಷ್ಟಪಟ್ಟಿರ್ತೀರಿ, ರಿಸಲ್ಟ್ ಕರೆಕ್ಟಾಗಿ ಸಿಗ್ತಾ ಇರೋದಿಲ್ಲ. ಆದರೆ ಈ ಟೈಮಲ್ಲಿ ನಿಮ್ಮನ್ನು ರೆಕಗ್ನೈಸ್ ಮಾಡಿ, ಅಂದರೆ ನಿಮ್ಮ ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಸಿಗುವಂಥ ಸಾಧ್ಯತೆ ಈಗ ಜಾಸ್ತಿ ಇರುತ್ತೆ. ಬೇಸಿಕಲಿ ಎಲ್ಲ ಮಿಥುನ ಲಗ್ನದವರಿಗೆ ಇದೊಂದು ಒಳ್ಳೆ ಟೈಮು, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ 2ನೇ ಮನೆ ಅಧಿಪತಿ ಅಂದರೆ ಇದು ಒಂದು 2ನೇ ಮನೆ ಬಾಧಕಾಧಿಪತಿ ಅಂತ ಕರೀತಾರೆ, ಅಥವಾ ಮಾರಕಾಧಿಪತಿ ಅಂತ. ಸ್ವಲ್ಪ ಏನಾದರೂ ಜೀವಕ್ಕೆ ತೊಂದರೆ ಆಗಂಥವು ಅಥವಾ ಏನೋ ಒಂದು ಈ ಥರದ್ದು ತೊಂದರೆಗಳನ್ನು ಹುಷಾರಾಗಿಟ್ಕೋಬೇಕಂದ್ರೆ ಮೈ ಮರೆತು ಬಿಡಬಾರ್ದು. ಗುರು ಅಲ್ಲಿದ್ದಾರೆ, ಗುರು ಬಂದಿರೋದು ಬಹಳ ಒಳ್ಳೆಯದೇ, ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು, ಎಫರ್ಟ್ ಹಾಕಬೇಕು. ಆಮೇಲೆ ಎಫರ್ಟ್ ಹಾಕಾದ್ಮೇಲೆ ನಿಮಗೆ ಡೆಫಿನೆಟ್ಲಿ ಪಾರ್ಟ್ನರ್ಶಿಪ್ ಇತ್ತು ಅಂತಂದರೆ, ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರಿ ಅಂದರೆ ಬಿಸ್ನೆಸ್ಗಳು ಚೆನ್ನಾಗಾಗ್ತವೆ. ಗಂಡ ಹೆಂಡತಿ ನಡುವೆ ಏನಾದರೂ ವೈವಾಹಿಕ ಸಮಸ್ಯೆಗಳೇನಾದರೂ ಇದ್ದರೆ ನಿಮಗೆ ಡೆಫಿನೆಟ್ಲಿ ಗುರುವಿನ ದೃಷ್ಟಿ, ಗುರು 7ನೇ ಮನೆ ಗುರು 2ನೇ ಮನೆಯಲ್ಲಿ ಕುಟುಂಬದ ಸ್ಥಾನದಲ್ಲಿ ಬಂದಿರೋದ್ರಿಂದ ಎಲ್ಲ ಸರಿ ಹೋಗೋ ಸಾಧ್ಯತೆ ಇದೆ. ಮತ್ತು ಗುರುವಿನ ದೃಷ್ಟಿ 6ನೇ ಮನೆ ಮೇಲೂ ಬಿದ್ದಿರುತ್ತೆ. 6ನೇ ಮನೆ ಮೇಲೆ ಅಂದರೆ ನಿಮ್ಮ ಕೆಲಸ ಕಾರ್ಯ, ರೋಗ ರುಜಿನ ಈ ಥರದ್ದೆಲ್ಲ ವಿಚಾರಗಳಲ್ಲಿ, ಅಂದರೆ ಕೆಲವೊಂದು ಸಲ ಲೋನು ತಗೊಳ್ಳೋ ಅಂಥ ಲೋನಿಗಾಗಿ ಪ್ರಯತ್ನ ಮಾಡ್ತಾ ಇರೋರು ಇದ್ದಾರಲ್ಲ, ಅವರುಗಳಿಗೂ ಒಳ್ಳೆಯ ಲೋನ್ ಸಿಗೋಂಥ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಈ ಒಂದು ಗುರುವಿನ ಒಂದು ಸಮಯ ಇದೆಯಲ್ಲ ಮಿಥುನ ಲಗ್ನದವರಿಗೆ, ಇದು ಬೇಸಿಕಲಿ ನೆಕ್ಸ್ಟ್ ಇಯರ್ ಜೂನ್ವರೆಗೂ ಇದೆ. ಬಟ್ ಮಿಡ್ಲಲ್ಲಿ ಏನಾಗುತ್ತೆ, ಸ್ವಲ್ಪ ದಿವಸ ಸಿಂಹಕ್ಕೆ ಹೋಗುತ್ತೆ. ಈಗ ಮತ್ತು ಅತಿಚಾರಿ ವೇಗದಲ್ಲಿ ನಡೀತಾ ಇದೆ. ಅತಿಚಾರಿ ವೇಗದಲ್ಲಿ ಅಂದರೆ ಫಾಸ್ಟಾಗಿ ಏನೇನೋ ಕೆಲಸಗಳಾಗ್ತವೆ. ಆಮೇಲೆ ಸ್ವಲ್ಪ ದಿವಸ ಹೋಗಿ ಗುರು ಕೇತುವಿನ ಜೊತೆಗೆ ಸೇರ್ಕೋತದೆ ಸಿಂಹದಲ್ಲಿ. ಆಮೇಲೆ ಮತ್ತೆ ವಾಪಸ್ ಬರುತ್ತೆ. ವಾಪಸ್ ಬಂದಾದ್ಮೇಲೆ ಕೇತು ಆಟೋಮೆಟಿಕ್ಲಿ ಕರ್ಕಾಟಕಕ್ಕೆ ಬರ್ತಾನೆ. ಕರ್ಕಾಟಕಕ್ಕೆ ಬಂದಾದ್ಮೇಲೆ ಎರಡೂ ಕೇತು ಮತ್ತು ಗುರು ಎರಡೂ ಭಾಳ ದಿವಸ ಜೊತೆಗಿರ್ತವೆ ನೆಕ್ಸ್ಟ್ ಏಪ್ರಿಲ್ವರೆಗೂ. ಆಮೇಲೆ ಗುರು ನೇರ ಆಗುತ್ತೆ. ನೇರ ಆಗಿ ಜೂನ್ ಜುಲೈ ಹೊತ್ತಿಗೆ ಮುಂದಿನ ವರ್ಷ ಗುರು ಸಿಂಹಕ್ಕೆ ಬರ್ತದೆ. ಸೊ ಗುರು ಹೆಚ್ಚು ಕಮ್ಮಿ ಕರ್ಕಾಟಕದಲ್ಲೇ ಹಿಂದೆ ಮುಂದೆ ಓಡಾಡ್ತಾ ಇರ್ತದೆ. ಅಕ್ಟೋಬರ್ ಎಂಡ್ವರೆಗೂ ಅಂತೂ ಇದು ಬಹಳ ಫ್ರೂಟ್ಫುಲ್ ಸಮಯ. ಆಮೇಲೆ ಇದರಲ್ಲಿ ಬೇಸಿಕಲಿ ಈ ಸಮಯದಲ್ಲಿ ಇದು ಏನಂದರೆ ಬಂಗಾರದ ರೇಟು ಸ್ಟೇಬಲ್ ಆಗಿ ಕರೆಕ್ಷನ್, ಅಂದರೆ ಈಗ ಸಿಕ್ಕಾಪಡೆ ಫಾಸ್ಟಾಗಿ ಗ್ರೋತ್ ಆಗಿತ್ತಲ್ಲ, ಇದು ಕರೆಕ್ಟ್ ಆಗೋಂಥ ಒಂದು ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಈಗ ಹುಚ್ಚು ಕುದುರೆ ಓಡ್ದಂಗೆ ಓಡ್ತಾ ಇತ್ತು. ಅಂದರೆ 60,000 ಇದ್ದಿದ್ದು ಈಗ 1,60,000, 70,000, 80,000 ಆಗಿತ್ತು. ಈಗ ಅದು ವಾಪಸ್ ಸ್ವಲ್ಪ ಏನು ಲಕ್ಷದ ಒಳಗೆ ಬರೋಂಥ ಒಂದು, ನಾನು ಥಿಂಕ್ ಮಾಡ್ದಂಗೆ ಅದು ಸ್ಲೋ ಡೌನ್ ಆಗೋಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತದೆ. ಬಟ್ ಬಿ ಕೇರ್ಫುಲ್. ಯಾವುದಕ್ಕೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇವ್ರ ಹತ್ರ ಕೇಳ್ಕೊಂಡು ಇದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಈಗ ಆಲ್ರೆಡಿ ಬಂಗಾರ ಮತ್ತೆ ರೇಟ್ ಬೀಳುತ್ತೆ ಅಂತ ಮಾರಲಿಕ್ಕೆ ಇದಕ್ಕೆಲ್ಲ ಹೋಗಬೇಕಾದ್ರೆ ಪೂರ್ಣ ವಿಚಾರ ಮಾಡಿ. ಇಲ್ಲಾಂದರೆ ನಿಮ್ಮ ಕುಂಡ್ಲಿ ಏನಾದ್ರು ನನಗೆ ತೋರಿಸಿ ನಾನು ನೋಡಿ ಇದನ್ನ ಗೈಡ್ ಮಾಡ್ತೀನಿ. ಇದು ಮಿಥುನ ಲಗ್ನದವರಿಗೆ ಬೇಸಿಕಲಿ ಗುರು 2ನೇ ಮನೆ ಸ್ಥಾನದಲ್ಲಿರೋದ್ರಿಂದ ಜಾಬಲ್ಲಿ ಇಂಪ್ರೂವ್ಮೆಂಟು ಆಗ್ಬೋದು, ಪ್ರಮೋಷನ್ನು ಸಿಗಲಿಕ್ಕೆ ಸಹಾಯ ಆಗ್ಬೋದು. ಮತ್ತು ನಿಮ್ಮ ಬಾಸ್ ನಿಮ್ಮ ಮೇಲೆ ಏನಾದ್ರು ಸಿಟ್ಟು ಮಾಡ್ಕೊಂಡಿದ್ರೆ ಅಥವಾ ಬಾಸ್ ಸರಿಯಾಗಿ ಮಾತಾಡ್ತಾ ಇದ್ದಿದ್ರೆ, ಸ್ಪಂದಿಸ್ತಾ ಇದ್ದಿದ್ರೆ, ಈಗ ಗುರುವಿನ 9ನೇ ದೃಷ್ಟಿ ನಿಮ್ಮ 10ನೇ ಸ್ಥಾನಕ್ಕೆ ಬಿದ್ದು ಈಗೇನಾದರೂ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಏನಾದರೂ ಜಾಬಲ್ಲಿ ನಡೀತಾ ಇದ್ದರೆ ಇವನ್ನೆಲ್ಲ ರೆಕ್ಟಿಫೈ ಮಾಡ್ಕೊಳ್ಳೋಂಥ ಒಂದು ಸುಸಂದರ್ಭ ನಿಮಗೆ ಸಿಗುತ್ತೆ. ಹೊಸ ಜಾಬಿಗೆ ಪ್ರಯತ್ನ ಮಾಡ್ತಾ ಇದ್ದವರು ಅಥವಾ ಜಾಬ್ ಇಲ್ಲದೇ ಭಾಳ ದಿನದಿಂದ ಖಾಲಿ ಇದ್ದವರು, ಇವರಿಗೆಲ್ಲ ಈ ಸಂದರ್ಭದಲ್ಲಿ ಗುರುವಿನ ಕರ್ಕಾಟಕ ರಾಶಿಗೆ ಬಂದಿರೋದ್ರಿಂದ, ಗುರು ಇಲ್ಲಿ ಹುಚ್ಚನಾಗಿರ್ತಾನೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ಇದು ನಿಮಗೆ ಬಹಳ ಅನುಕೂಲಕರವಾದ ವಾತಾವರಣನ ಸೃಷ್ಟಿ ಮಾಡುತ್ತೆ. ಆಮೇಲೆ ಮನೆಯಲ್ಲೆಲ್ಲ ಅನೇಕ ಶುಭ ಕಾರ್ಯಗಳನ್ನು
ನಡೆಯೋ ಚಾನ್ಸಸ್ ಇರ್ತವೆ. ನೀವು ಮೊದಲು ಮಿಥುನದಲ್ಲಿದ್ದಾಗ ನೀವೇನಾಗಿತ್ತು, ನೀವು ಶುಭ ಕಾರ್ಯಗಳಿಗೆ ರೆಟ್ರೋಗ್ರೇಡೆಡ್ ಆದಾಗ ನೀವು ಬೇರೆ ಬೇರೆಯವ್ರದ್ದೆಲ್ಲ ಶುಭ ಕಾರ್ಯಗಳಿಗೆ ಹೋಗ್ತಿದ್ರಿ. ಎಲ್ಲರ ಶುಭ ಕಾರ್ಯಗಳನ್ನು ಅಟೆಂಡ್ ಮಾಡೋದೇ ಆಯಿತು. ನಮ್ದು ಯಾವಾಗಪ್ಪ ಶುಭ ಕಾರ್ಯ ಅಂತ ಅಂದ್ಕೊಳ್ಳೋರಿಗೆಲ್ಲ ಇದು ಒಂದು ಒಳ್ಳೆಯ ಸಮಯ. ಮಿಥುನ ಲಗ್ನದವರಿಗೆ ಶುಭವಾಗಲಿ. ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರಿಗೆ ತಗೊಂಡಾಗ, ಕರ್ಕಾಟಕ ರಾಶಿಯವರಿಗೆ ಅವಾಗ ಹೇಳಿದ ಹಾಗೆ ಡಿಫಾಲ್ಟ್ ಆಗಿ ಇದೊಂದು ಗಜಕೇಸರಿ ಯೋಗ ಕ್ರಿಯೇಟ್ ಮಾಡುತ್ತೆ. ಅಂದರೆ ಈಗ ಪುನರ್ವಸು ನಕ್ಷತ್ರದವರಿದ್ದಾರಲ್ಲ, ಪುನರ್ವಸು ನಕ್ಷತ್ರ ಕೊನೆ ಪಾದ ಹಾಗೂ ಪುಷ್ಯ ಮತ್ತು ಅಶ್ಲೇಷ ಎಲ್ಲ ನಾಲ್ಕು ಪಾದಗಳು. ಪುನರ್ವಸು 4ನೇ ಪಾದ, ಪುಷ್ಯ 1, 2, 3, 4 ಮತ್ತು ಅಶ್ಲೇಷ 1, 2, 3, 4 ಈ 4 ಪಾದಗಳವರಿಗೆ ಗುರು ಮತ್ತು ಚಂದ್ರ ಅವರ ಬೇಸಿಕಲಿ 6 ಮತ್ತು 9ನೇ ಅಧಿಪತಿಯಾದ ಗುರು ಇಲ್ಲಿ ಬಂದು ಕರ್ಕಾಟಕದಲ್ಲೇ ಇದ್ದಾನೆ. ಆ ಒಂದು ವಿಚಾರದಿಂದ ಇದೇನಾಗುತ್ತೆ, ಇವರಿಗೆ ಒಂದು ಗಜಕೇಸರಿ ಯೋಗವನ್ನು ಉಂಟು ಮಾಡಿರುತ್ತೆ. ಇವರಿಗೆ ಎಷ್ಟೋ ದಿವಸದಿಂದ ಸ್ವಲ್ಪ ಹೆಸರು ಇದು ಚೆನ್ನಾಗಿ ಹೆಸರಲ್ಲಿ ಏನಾದ್ರು ಪ್ರಾಬ್ಲಮ್ಮು ಅದು ಇದು ಏನಾದ್ರು ಆಗಿದ್ರೆ ಅಂದರೆ ಒಳ್ಳೆ ಹೆಸರು ಬರೋಂಥ ಸಮಯ ಇಲ್ಲಿ. ಎಲ್ಲರೂ ಇವ್ರನ್ನ ಸ್ವಲ್ಪ ಹೊಗಳ್ತಾರೆ, ಅಂದರೆ ಗೌರವ ತಂದು ಕೊಡೋಂಥ ಇದು ಸಮಯ. ಈಗ ಬೇಸಿಕಲಿ ಇದ್ರದ್ದು ಯಾವುದು ಕರ್ಕಾಟಕ ಲಗ್ನದವ್ರನ್ನ ತಗೊಂಡಾಗ ಇದೇನಾಗುತ್ತೆ, ಗುರುವಿನ ದೃಷ್ಟಿ 5ನೇ ಮನೆ ಮೇಲಿದೆ, 7ನೇ ಮನೆ ಮೇಲೆ ಇದೆ ಹಾಗೂ 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಅಂದರೆ ಈಗ ಬೇಸಿಕಲಿ ಏನಾಗುತ್ತೆ, ಇದು ಗಂಡ ಹೆಂಡತಿ ನಡುವೆ ವಿಶೇಷವಾದ ಒಂದು ಸಂಬಂಧಗಳು. ಅವ್ರ ಮೇಲೆ 7ನೇ ಮನೆ ಮೇಲೆ ದೃಷ್ಟಿ ಬೀಳೋದ್ರಿಂದ ಇವರಿಗೆ ಇದು 6ನೇ ಅಧಿಪತಿ ಹಾಗೂ 9ನೇ ಅಧಿಪತಿ ಆದವನು ಇಲ್ಲಿ 7ನೇ ಮನೆ ಮೇಲೆ ದೃಷ್ಟಿ ಕೊಟ್ಟಿದ್ದಾನೆ. ಸೊ ಇದು ಗಂಡ ಹೆಂಡತಿಯ ಸಂಬಂಧಗಳು ಸುಧಾರಿಸ್ಲಿಕ್ಕೆ, ಆಮೇಲೆ ಏನಾದ್ರು ತಪ್ಪಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಇದ್ದರೆ ಅವು ದೂರ ಆಗಲಿಕ್ಕೆ ಇದು ಕಾರಣ ಆಗ್ತವೆ. ಆಮೇಲೆ ಗುರುವಿನ ದೃಷ್ಟಿ 5ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಯಾರು ಮಕ್ಕಳಿಗಾಗಿ ಹಂಬಲಿಸ್ತಾ ಇದ್ದವ್ರು ಇರಲಿ ಅಥವಾ ಮಕ್ಕಳಿಗೆ ಪ್ರಯತ್ನ ಪಡ್ತಾ ಇರೋರಿರಲಿ, ಇವೆಲ್ಲ ಇವರಿಗೆ ಪ್ರಾಜಿನಿ ಅಂತ ಕರೀತಾರಲ್ಲ, ಮಕ್ಕಳಿಗಾಗಿ ಪ್ರಯತ್ನ ಪಡ್ತಾ ಇದ್ದವರಿಗೆ ಇದೊಂದು ಒಳ್ಳೆಯ ಸಮಯ. ಈ ಸಂದರ್ಭದಲ್ಲಿ ಇದು ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಈ ಸಂದರ್ಭವನ್ನು ಚೆನ್ನಾಗಿ ಬಳಸ್ಕೋಬೇಕು. ಮತ್ತು ಬೇಸಿಕಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಗುರು ತನ್ನ ಉಚ್ಚ ಸ್ಥಾನದಲ್ಲಿದ್ದು ಇದರಲ್ಲಿ ಕರ್ಕಾಟಕ ಲಗ್ನದಲ್ಲಿ ಇರಬೇಕಾದ್ರೆ ಸ್ವಲ್ಪ ತೂಕ ಹೆಚ್ಚಿಗೆ ಆಗೋ ಸಾಧ್ಯತೆ ಇರುತ್ತದೆ. ಆಮೇಲೆ ಕೋರ್ಟಲ್ಲಿ ಏನಾದರೂ ಕೇಸ್ಗಳು ಏನಾದರೂ ನಡೀತಾ ಇದ್ದರೆ ಗುರುವಿನ ದೃಷ್ಟಿ ಅಲ್ಲಿ ಬಿದ್ದು ಕೇಸ್ಗಳೆಲ್ಲ ನಿಮಗೆ ಬೇಕಾದ ರೀತಿಯಲ್ಲಿ ಸಾಲ್ವ್ ಆಗೋಂಥ ಇದಿರುತ್ತೆ. ಆಮೇಲೆ ಏನಾದರೂ ಸ್ವಲ್ಪ ಇದು ಪ್ರಯಾಣ ಮಾಡಬೇಕು, ದೂರದ ಪ್ರಯಾಣ ಮಾಡಬೇಕು ಅಂತ ಇದ್ದರೆ ಬೇರೆ ಬೇರೆ ಗ್ರಹಗಳದ್ದು ಸಿಚುವೇಶನ್ಗಳನ್ನೆಲ್ಲ ನೋಡಿಕೊಂಡು ಪ್ರಯಾಣ ಮಾಡೋವಂಥ ಒಂದು ಚಾನ್ಸಸ್ಗಳು ಇದ್ದಾವೆ. ಆದರೆ ಕರ್ಕಾಟಕ ಲಗ್ನದವರಿಗೆ ಈಗ ಈ ಒಂದು ಗೋಚಾರ ಫಲ ಇದೆಯಲ್ಲ, ಇದು ಬಹಳ ಅದ್ಭುತವಾಗಿದೆ. ಮತ್ತು ಬೇರೆ ನಿಮ್ಮ ಮೂಲ ಲಗ್ನ ಕುಂಡಲಿಯಲ್ಲಿ ಏನೇನು ಇದೆ ಅನ್ನೋದು ಒಂದು ಸ್ವಲ್ಪ ನೋಡ್ಕೋಬೇಕು. ಆದರೆ ಏನಪ್ಪ, ಆರೋಗ್ಯದ ಕಡೆಗೆ ಒಂದು ಸ್ವಲ್ಪ ಗಮನ ಇರಬೇಕು. ನಿಮ್ಮ ಲಗ್ನಾಧಿಪತಿಯಾದ ಚಂದ್ರ ಎಲ್ಲಾದರೂ 8ನೇ ಮನೆಯಲ್ಲಿದ್ದು ಅಥವಾ 12ನೇ ಮನೆಯಲ್ಲಿದ್ದು ಈ ಥರ ಅಂದರೆ ಸ್ವಲ್ಪ ದುಸ್ಥಾನದಲ್ಲಿದ್ದರೆ ಸ್ವಲ್ಪ ಏನಾದರೂ ವ್ಯತ್ಯಾಸಗಳು ಆಗೋ ಸಾಧ್ಯತೆಗಳಿರ್ತವೆ. ಆದ್ರೂ ನಿಮಗೆ ಇದು ಕರ್ಕಾಟಕದವರಿಗೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಟೈಮು. ನೀವು ಅನೇಕ ಒಳ್ಳೆ ಕೆಲಸಗಳನ್ನು ಮಾಡ್ಬೋದು. ಮತ್ತು ಅದೇ ಮದುವೆಗೆಲ್ಲ ಓಡಾಡ್ತಾ ಇದ್ದರೆ ಅಥವಾ ಇವಾಗ ಗಂಡ ಹೆಂಡತಿ ನಡುವೆ ಬಿರುಕುಗಳೇನಾದರೂ ಆಗಿದ್ದರೆ ಈ ಒಂದು ಟೈಮಲ್ಲಿ ಇದನ್ನು ಅವರ ಮಧ್ಯ
ವೈಮನಸ್ಸುಗಳು ಕಡಿಮೆ ಆಗೋಂಥ, ಅಥವಾ ನಿಮ್ಮ ಪಾರ್ಟ್ನರ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ಗಳಿಗೆ ಇದು ಒಂದು ಒಳ್ಳೆಯ ಸಂದರ್ಭ. ಅಂದರೆ ನಿಮ್ಮ ಪಾರ್ಟ್ನರ್ಗಳು ಚೆನ್ನಾಗಾದರೆ ನೀವು ಚೆನ್ನಾಗಿ, ಆಮೇಲೆ ನಿಮ್ಮ ಮನೆಗಳಲ್ಲಿ ಒಳ್ಳೆಯ ಕಾರ್ಯಗಳು ನಡೆಯುವಂಥ ಒಂದು ಸಂದರ್ಭವನ್ನು ಈ ಕರ್ಕಾಟಕ ಲಗ್ನದವರಿಗೆ ಮತ್ತು ಕರ್ಕಾಟಕ ರಾಶಿಯವರಿಗೂ ಸಹಿತ ಇದು ಬಹಳ ಒಳ್ಳೆಯ ಸಂದರ್ಭ ಅಂತ ಅನ್ನಿಸ್ತಾ ಇದೆ. ಕರ್ಕ ರಾಶಿಯವರಿಗೆ ಏನಾದ್ರು ಲವ್, ಪ್ರೀತಿ, ಅಲ್ಲೆಲ್ಲ ಪ್ರೀತಿಯಲ್ಲಿದ್ರೂ ಪ್ರೀತಿ ಸಕ್ಸಸ್ ಆಗೋವಂಥ ಒಂದು ಸಂದರ್ಭ ಇದೆ. ಬೇಸಿಕಲಿ ಗುರು, ಚಂದ್ರ, ಕರ್ಕ ರಾಶಿಯವರು ಅಲ್ಲಿಂದ ಗುರುವಿನ ದೃಷ್ಟಿ 5ನೇ ಮನೆಗೆ ದೃಷ್ಟಿ ಬಿಟ್ಟು ಆಮೇಲೆ 7ನೇ ಮನೆಗೆ ಇದು ದೃಷ್ಟಿ ಇರೋದ್ರಿಂದ ಏನಾದ್ರು ಲವ್ವಲ್ಲಿ ಇದ್ದವ್ರು ಇದ್ದರೆ ಕರ್ಕ ರಾಶಿಯವರಾಗಲಿ ಅಥವಾ ಕರ್ಕ ಲಗ್ನದವರಾಗಲಿ ಅವರಿಗೆ ಇಲ್ಲಿ ಅತ್ಯಧಿಕ ಸಕ್ಸಸ್ ಇದೆ ಅನ್ನೋ ಒಂದು ವಿಚಾರ ಕಾಣಿಸ್ತಾ ಇದೆ. ಈಗ ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿ ಬಂದು ಇಲ್ಲಿ 5ನೇ ಇದು ಬೇಸಿಕಲಿ ಸಿಂಹ ಲಗ್ನ, ಇದು ಕಾಲಪುರುಷನ ಕುಂಡಲಿಯಲ್ಲಿ 5ನೇ ಮನೆ. ಇದು 5ನೇ ಮನೆ. ಇಲ್ಲಿಂದ ಗುರು 12ನೇ ಭಾವದಲ್ಲಿದೆ. ಅಂದರೆ ಇದು ಗುರು ಏನಾಗಿದೆ, 5ನೇ ಅಧಿಪತಿ ಬಂದು 12ನೇ ಮನೆಯಲ್ಲಿದೆ. ಆಮೇಲೆ 8ನೇ ಬೇಸಿಕಲಿ 5 ಮತ್ತು 8ರ ಅಧಿಪತಿ ಬಂದು 12ನೇ ಭಾವದಲ್ಲಿದೆ. ಬೇಸಿಕಲಿ ಏನಾಗುತ್ತೆ, ಗುರು 12ರಲ್ಲಿದ್ದು ಯಾವ್ಯಾವ ಮನೆ ನೋಡ್ತಾ ಇದೆ, 4ನೇ ಮನೆಯನ್ನು ನೋಡ್ತಾ ಇದೆ. ಮತ್ತು 5ನೇ ಮನೆ ಅಧಿಪತಿಯಾಗಿ 4ನೇ ಮನೆ ಮತ್ತು 6ನೇ ಮನೆ ಮತ್ತು 8ನೇ ಮನೆ, 4, 6, 8, 12 ಹೀಗೆಲ್ಲ ಇರೋದ್ರಿಂದ ಇದರಲ್ಲಿ ಬೇಸಿಕಲಿ ಏನಾಗುತ್ತೆ, ಈ ಸಿಂಹ ಲಗ್ನದವರಿಗೆ ಅಲ್ಲೇ ಲಗ್ನದಲ್ಲೇ ಕೇತು ಇದೆ. ಬೇಸಿಕಲಿ ಏನಾಗುತ್ತೆ, ಈ 15th ಆಗಸ್ಟಿಂದ 16th ಸೆಪ್ಟೆಂಬರ್ ಒಳಗೆ ಹುಟ್ಟಿದವರಿಗೆ ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ಬೇಸಿಕಲಿ ಸ್ವಲ್ಪ ಅವರು ಅಂದರೆ 15th ಆಗಸ್ಟ್ರಿಂದ 15th ಸೆಪ್ಟೆಂಬರಲ್ಲಿ ಬೆಳಿಗ್ಗೆ 6 ಗಂಟೆ 6:30 ಹೊತ್ತಿಗೆ ಹುಟ್ಟಿದವರಿಗೆ ಸ್ವಲ್ಪ ದಪ್ಪಾಗೋ ಚಾನ್ಸಸ್ ಇರುತ್ತೆ. ಅವರು ಅದರ ಬಗ್ಗೆ ತೀರಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ಪ್ರಭಾವ ಅಂದರೆ ಬೆಳಿಗ್ಗೆ 6:30 ಲಗ್ನದಲ್ಲಿ, ಸೂರ್ಯೋದಯದ ಲಗ್ನದಲ್ಲಿ ಹುಟ್ಟಿದವರಿಗೆ ಈ ಒಂದು ಪ್ರಭಾವ ಆಗೋ ಸಾಧ್ಯತೆ ಇದೆ. ಹಾಗೆ ಬೇರೆ ಬೇರೆ ಗುರು ಇಲ್ಲಿರೋದ್ರಿಂದ ಮತ್ತೆ ಏನಾಗುತ್ತೆ ಅಂದರೆ, ಈಗ ಇವರು 4, 8, 12 ಇವು 4 ಎಫೆಕ್ಟಲ್ಲಿರುತ್ತೆ. ಮನೆಯಲ್ಲಿ ಏನಾದರೂ ಒಂದು ಒಳ್ಳೆ ಕಾರ್ಯಗಳು ಅಥವಾ ಇದನ್ನ ಗುರುಗಳು ಬರೋದು, ಇದ್ರದ್ದು ಗುರುಗಳಿಗಾಗಿ ಖರ್ಚು ಮಾಡೋದು, ಇವೆಲ್ಲ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ಗಾಗಿ ಖರ್ಚು ಮಾಡೋಂಥ ಒಂದು ಸಂದರ್ಭಗಳು ಬರ್ತವೆ. ಮತ್ತು 5ನೇ ಅಧಿಪತಿ 12ರಲ್ಲಿ ಹೋದಾಗ ಏನಾಗುತ್ತೆ ಅಂದರೆ, ಈಗ ಮಕ್ಕಳು ವಿದೇಶ ಪ್ರಯಾಣ ಮಾಡಿರ್ಬೋದು, ಮಕ್ಕಳು ಸ್ವಲ್ಪ ದೂರದಲ್ಲಿ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಕ್ಕಳು ದೂರದಲ್ಲಿರೋ ಸಾಧ್ಯತೆ ಇರುತ್ತೆ. ಮತ್ತು ಯಾರಾದರೂ ಫಾರಿನಿಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಏನಾದರೂ ಮನಸ್ಸಿನಲ್ಲಿ ಬಹಳ ದಿವಸದಿಂದ ಅನ್ಕೋತಾ ಇದ್ದರೆ, ಅಂದರೆ ತಮ್ಮ ಊರಿಂದ ದೂರದಲ್ಲಿ ಹೋಗಿ ಸೆಟ್ಲ್ ಆಗ್ಬೋದು ಅಥವಾ ಫಾರಿನಿಗೆ ಹೋಗಿ ಸೆಟ್ಲ್ ಆಗ್ಬೋದು. ಇಲ್ಲಿ ಬೇಸಿಕಲಿ ಏನಾಗಿದೆ, ಲಗ್ನದಲ್ಲಿ ಕೇತು ಇದೆ, ಆಮೇಲೆ 7ರಲ್ಲಿ ರಾಹು ಇದೆ. ಲಗ್ನದಲ್ಲಿ ಕೇತು ಇದ್ದು 7ರಲ್ಲಿ ರಾಹು ಇದ್ದು, ಆಮೇಲೆ 8ರಲ್ಲಿ ಶನಿ ಇದೆ. ಇವುಗಳೆಲ್ಲ ಏನು ತೋರಿಸ್ತವೆ ಅಂದರೆ, ದೂರದ ಪ್ರಯಾಣವನ್ನು ಮಾಡುವಂಥ ಸಾಧ್ಯತೆಗಳಿರ್ತವೆ. ಆಮೇಲೆ ಸ್ವಲ್ಪ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿಗೆ ಖರ್ಚು ಮಾಡೋಂಥ ಒಂದು ಭಾವ ತೋರಿಸ್ತದೆ. ಸ್ವಲ್ಪ ಖರ್ಚು ಹೆಚ್ಚಿಗೆ ಆಗಿರುತ್ತೆ, ಆದರೆ ಅದೇನಪ್ಪ ಅಂದರೆ ಧಾರ್ಮಿಕ ರೀತಿಯಲ್ಲಿ ಖರ್ಚು ಮಾಡ್ತೀವಿ ಅನ್ನೋದು ಒಂದು ವಿಚಾರ ಇಲ್ಲಿ ಮೂಡಿ ಬರ್ತದೆ. ಹಾಗಾಗಿ ಈ ಗುರುವಿನ ಗೋಚಾರ 12ನೇ ಮನೆಯಲ್ಲಿ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಖರ್ಚಿನ ಕಡೆಗೆ ಗಮನ ಇಡಬೇಕು ಅನ್ನೋದು ಒಂದು ವಿಚಾರ. ಮತ್ತು ಮಕ್ಕಳು ಎಜುಕೇಷನಿಗೋ ಅಥವಾ ಕೆಲಸಕ್ಕೋ ದೂರದ ಊರಿಗೆ ಪ್ರಯಾಣ ಮಾಡೋಂಥ ಒಂದು ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತವೆ.
ಮತ್ತು ದೂರದ ದೇಶದಲ್ಲಿ ನೀವು ಹೋಗಿ ಸೆಟ್ಲ್ ಆಗಬೇಕು ಅಂತ ಬಹಳ ದಿವಸದಿಂದ ಆಸೆ ಏನಾದ್ರು ಪಡ್ತಾ ಇದ್ರೆ ಅಂಥ ಆಸೆಗಳು ಈಡೇರುವಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಕನ್ಯಾ ಲಗ್ನದವ್ರು ನೋಡೋಣ. ಕನ್ಯಾ ಲಗ್ನದವ್ರಿಗೆ ನೋಡೋದು ಕೂಡಲೇ ಗುರು 11ನೇ ಮನೆಯಲ್ಲಿದೆ. ಕನ್ಯಾ ಲಗ್ನದವರಿಗೆ ಈಗ ಗೋಚಾರದಲ್ಲಿ ಬೇಸಿಕಲಿ 4 ಮತ್ತು 7ನೇ ಮನೆ ಅಧಿಪತಿಯಾದ ಗುರು 11ನೇ ಮನೆಯಲ್ಲಿದ್ದಾರೆ. ಅಂದರೆ ಇದು ಲವ್ ರಿಲೇಷನ್ಶಿಪ್ ಅವು ಇವು ಎಲ್ಲ ಚೆನ್ನಾಗಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಇದರಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ 3ನೇ ಅಧಿಪತಿಯಾದ ಮೂರನೇ ಮನೆ ಮೇಲೂ ಗುರುವಿನದ 5ನೇ ದೃಷ್ಟಿ ಇದೆ. ಆಮೇಲೆ 7ನೇ ದೃಷ್ಟಿ 5ನೇ ಮನೆಗಿದೆ. ಆಮೇಲೆ 9ನೇ ದೃಷ್ಟಿ 7ನೇ ಮನೆಗಿದೆ. ಸೊ ಈ ಮದುವೆ ಮ್ಯಾರೇಜು ಈ ಥರ ಎಲ್ಲ ವಿಚಾರಗಳಲ್ಲಿ ಗುರುವಿನ ಒಂದು ಒಳ್ಳೆಯ ದೃಷ್ಟಿ 11ನೇ ಮನೆಯಲ್ಲಿ ಕೂತ್ಕೊಂಡಿರೋ ಗುರು ಚೆನ್ನಾಗಿ ನೋಡ್ತಾನೆ. ಬಟ್ 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಸ್ಲೋನೆಸ್ ಕಂಡು ಬರ್ಬೋದು. ಮತ್ತು ಶನಿಯ 10ನೇ ದೃಷ್ಟಿ 4ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ತಾಯಿ ಆರೋಗ್ಯ ಮತ್ತು ಕೇತುವಿನ ಒಂದು ದೃಷ್ಟಿಯು 4ನೇ ಮನೆ ಮೇಲೆ ಇರೋದ್ರಿಂದ ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ತಾಯಿ ಆರೋಗ್ಯ ಆ ವಿಚಾರಗಳಲ್ಲಿ ಸ್ವಲ್ಪ ಇದನ್ನ ಮಾಡಬೇಕು. ಅದನ್ನ ಬಿಟ್ಟರೆ ಈಗ 6ನೇ ಮನೆಯಲ್ಲಿ ರಾಹು ಇದೆ. ಆಮೇಲೆ 7ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಯಾರು ಸಾಲ ಮಾಡಿಕೊಂಡು ಬಿಸ್ನೆಸ್ ಮಾಡಬೇಕು ಅಂತ ಇದ್ದವರು ಇದು ಒಂದು ಒಳ್ಳೆಯ ಟೈಮು. ನಿಮಗೆ ಬೇಸಿಕಲಿ ಒಳ್ಳೆ ಸಾಲಗಳು ಸಿಕ್ಕು ಮತ್ತು ಅಥವಾ ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಇದ್ದವರು ಅಥವಾ ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂತ ಇದ್ದವರು ಅವರಿಗೂ ಇಲ್ಲಿ ಒಳ್ಳೆ ನಿಮ್ಮ ಪಾರ್ಟ್ನರ್ಸಿಂದ ಒಳ್ಳೆಯ ಸಹಕಾರ ಸಿಗುತ್ತೆ. ಇಲ್ಲಿ 3ನೇ ಮನೆಯಲ್ಲಿ ದೃಷ್ಟಿ ಇರೋದ್ರಿಂದ ನಿಮ್ಮ ತಮ್ಮ ತಂಗಿ ಅವರಿಗೆಲ್ಲ ಸ್ವಲ್ಪ ಒಳ್ಳೆ ಆಗೋ ಸಮಯ ಇದೆ ಇಲ್ಲಿ. ಹಾಗೆಯೇ ನೀವು ಏನಾದರೂ ಬರೀತಾ ಇದ್ದರೆ ವೃಷಭ ಲಗ್ನದವರಿಗೆ ಹೇಳಿದ್ನಲ್ಲ, ವೃಷಭ ಲಗ್ನದವ್ರಿಗೆ ಹೇಳಿದ ಹಾಗೆ ಈ ಕನ್ಯಾ ಲಗ್ನದವರಿಗೆ ಮತ್ತು ಕನ್ಯಾ ರಾಶಿಯವರಿಗೆ ಬೇಸಿಕಲಿ ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ, ಕನ್ಯಾ ರಾಶಿ ಅಂತಂದರೆ ಯಾರು ಉತ್ತರಾಷಾಢ ಉತ್ತರ ಮತ್ತು ಹಸ್ತ ಮತ್ತು ಚಿತ್ತ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಕನ್ಯಾ ರಾಶಿಯಲ್ಲಿ ಬರ್ತಾರೆ. ಅವರುಗಳಿಗೆ ಇದು ಒಂದು ಒಳ್ಳೆಯ ಸಮಯ ಇದು. ಅಂದರೆ 3ನೇ ಮನೆಯಲ್ಲಿ ಇದು ಹಾಡುಗಾರರಾಗಲಿ ಅಥವಾ ರೈಟರ್ಸ್ ಆಗಲಿ ಅವರಿಗೆಲ್ಲ ಒಂದು ಗುರುವಿನ ದೃಷ್ಟಿ ಇರೋದ್ರಿಂದ ಅವರ ಆ ಫೀಲ್ಡಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ ಇದೆ. ಮತ್ತು ಇವರಿಗೆ ಕನ್ಯಾ ಲಗ್ನದಲ್ಲಿ ಹುಟ್ಟಿದಂಥವ್ರಿಗೆ 9ನೇ ದೃಷ್ಟಿಯಿಂದ ನಿಮ್ಮ ಪಾರ್ಟ್ನರ್ಶಿಪ್ಗಳೆಲ್ಲ ಮತ್ತು ನಿಮ್ಮ ಪಾರ್ಟ್ನರ್ ಮೇಲೆ ದೃಷ್ಟಿ ಇದೆ. ಅಂದರೆ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡ ಅಲ್ಲಿ ಶನಿ 7ನೇ ಮನೆಯಲ್ಲಿ ಇದ್ದು ಸ್ವಲ್ಪ ಏನೋ ಅನ್ಈಸಿನೆಸ್ ಮೂಡ್ತಾ ಇದ್ರು ಗುರುವಿನ ದೃಷ್ಟಿ ಬಂದಿರೋದ್ರಿಂದ ನಿಮ್ಮಲ್ಲಿರೋ ವೈಮನಸ್ಸುಗಳು ಸ್ವಲ್ಪ ಪ್ರಮಾಣದಲ್ಲಿ ದೂರ ಆಗಲಿಕ್ಕೆ ಗುರುವಿನ ದೃಷ್ಟಿ ಸಹಕಾರಿ ಆಗ್ಬೋದು ಅನ್ನೋ ಒಂದು ವಿಚಾರ ಇದೆ. ಒಳ್ಳೆಯದಾಗಲಿ ನಿಮಗೆ. ಕನ್ಯಾ ಲಗ್ನದವರು ಏನಾದರೂ ಗುರುವಿನ ದೃಷ್ಟಿ ಅವರು 3ನೇ ಮನೆ ಮೇಲೆ ಬಿದ್ದಿರೋದಕ್ಕೆ ಅಲ್ಲಿ ಅವರು ಏನಾದರೂ ಹಳೆ ಅಂದರೆ ಅವರ ಪ್ರಾಪರ್ಟಿ ಅಥವಾ ಲ್ಯಾಂಡು ಅಥವಾ ಕಾರು ಏನಾದರೂ ಮಾರೋದಿದ್ರು ಅವರು ಮಾರ್ಬೋದು. ಈಗ ನಾವು ಇದಕ್ಕೆ ಹೋಗೋಣ. ತುಲಾ ರಾಶಿಯವರು ಅಂದರೆ ಚಂದ್ರ ತುಲಾದಲ್ಲಿದ್ದು ಅಥವಾ ಲಗ್ನ ತುಲಾದಲ್ಲಿದ್ದರೆ ಇಲ್ಲಿ ಏನಾಗುತ್ತೆ, ಇದು 3 ಮತ್ತು 6ನೇ ಅಧಿಪತಿ 10ನೇ ಮನೆಯಲ್ಲಿದ್ದಾನೆ. 3 ಮತ್ತು 6ನೇ ಅಧಿಪತಿ ಅಂದರೆ ಬೇಸಿಕಲಿ ಇಲ್ಲಿ ಗುರುವಿನ 5ನೇ ದೃಷ್ಟಿ 2ನೇ ಮನೆ ಮೇಲೆ ಬಿದ್ದಿರುತ್ತೆ ಮತ್ತು 4ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ ಮತ್ತು 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ. ಅಂದರೆ ಬೇಸಿಕಲಿ 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದ್ದರೆ ಬೇಸಿಕಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಿಗೆ ಆಗೋಂಥ ಸಾಧ್ಯತೆಗಳು ಇರ್ತದೆ. ಅಥವಾ ಈಗೇನಾದರೂ ಲೋನು ಏನೋ ತೆಗೆದುಕೊಂಡು 4ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಮನೆ ಕಟ್ಟಿಸ್ಲಿಕ್ಕೆ ಅಥವಾ ಈ ಒಂದು ವಿಚಾರಗಳನ್ನು ನೋಡ್ತಾ ಇದ್ದರೆ ಇದನ್ನು ಸ್ವಲ್ಪ
ಆಗೋ ಸಾಧ್ಯತೆಗಳಿರ್ತದೆ. ಆದರೂ ರಾಹು ಇದರಲ್ಲಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ಅಂದರೆ ತೀರಾ ಹೆವಿ ಆದ ಇನ್ವೆಸ್ಟ್ಮೆಂಟ್ ಅಥವಾ ಹೆವಿ ಆದ ಆಸೆ ಈ ಥರ ಪಟ್ಕೊಂಡಿದ್ರೆ ಇದು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ನೋಡಿಬಿಟ್ಟು ಬಹಳ ಕೇರ್ಫುಲ್ ಆಗಿರಬೇಕು. ದೊಡ್ಡ ಸಾಲ ತೊಗೊಳ್ಳಿಕ್ಕೆ ಹೋಗಿ ಅಥವಾ ದೊಡ್ಡಕ್ಕೆ ಮನೆ ಕಟ್ಟೋದು ಅಥವಾ ಏನಾದರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡೋ ಅಂಥ ಒಂದು ವಿಚಾರಗಳನ್ನು ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಮತ್ತು ಎಲ್ಲಾದರೂ ಟ್ರಾವೆಲ್ ಮಾಡೋದು ಆ ವಿಚಾರಗಳನ್ನು ಸ್ವಲ್ಪ ಕೇರ್ಫುಲ್. ಯಾಕೆಂದರೆ 3 ಮತ್ತು 6 ಅಧಿಪತಿ ಇದು ಒಂದು ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲಿಗೆ ಅನುಕೂಲಕರವಾಗಿ ಆಗುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕೆ ಟ್ರಾವೆಲ್ ವಿಚಾರದಲ್ಲೂ ಕೇರ್ಫುಲ್ ಆಗಿರಬೇಕು. ಮತ್ತು ಕೆಲಸದ ವಿಚಾರದಲ್ಲಿ, ಅಂದರೆ ಕೆಲಸದಲ್ಲಿ 6ನೇ ಭಾವ ಅಂದರೆ ಕೆಲಸ ಅಂತ, ಮತ್ತು ರೋಗ ರುಜಿನ ಕೆಲಸ ಈ ಥರ ಕನ್ಸಿಡರ್ ಮಾಡ್ಕೋತೀವಿ. ಆವಾಗ ಆ ಒಂದು ವಿಚಾರದಲ್ಲೂ ಈಗ ನೀವು ಅದು ಹೆಚ್ಚಿಗೆ ಆಗೋಂಥ ಸಾಧ್ಯತೆಗಳಿರ್ತದೆ ಗುರುವಿನ ದೃಷ್ಟಿ ಬೀಳೋದ್ರಿಂದ. ಮತ್ತು ಸೇವಾ ಫ್ರಂಟ್, ಅಂದರೆ ಈಗ ನೀವೇನೋ ಯಾರಿಗಾರು ಸರ್ವಿಸ್ ಮಾಡ್ತಾ ಇದ್ದರೆ ಅದು ಹೆಚ್ಚಿಗೆ ಆಗೋಂಥ ಸಾಧ್ಯತೆಗಳು ಇರ್ತವೆ. ಸೊ ತುಲಾ ಲಗ್ನದವರಿಗೆ ಗುರು 10ನೇ ಭಾವದಲ್ಲಿರಬೇಕಾದ್ರೆ ತುಲಾ ಲಗ್ನ ತುಲಾ ರಾಶಿಯವರು ಸ್ವಲ್ಪ ಗಮನ ಕೊಡಬೇಕು. ಯಾಕೆಂದರೆ 4ನೇ ಭಾವಕ್ಕೆ ಗುರುವಿನ 7ನೇ ದೃಷ್ಟಿ ಇದ್ರೂ ರಾಹು 5ನೇ ಭಾವದಲ್ಲಿರೋದ್ರಿಂದ ಸ್ವಲ್ಪ ಓವರ್ ಆಗೋಂಥ, ಅಂದರೆ ಹೆಚ್ಚಿನ ಆಸೆ ಆಕಾಂಕ್ಷೆ ಪಟ್ಟು ಗುರುವಿನ ದೃಷ್ಟಿ 6ನೇದ್ರ ಮೇಲೆ ಮತ್ತು 5ನೇದರಲ್ಲಿ ರಾಹು ಇವೆರಡು ಏನು ಮಾಡ್ತವೆ, ಓವರ್ ಎಂಥೂಸಿಯಾಸ್ಟಿಕ್ ಅಥವಾ ಓವರ್ ಆಸೆ ಹೆಚ್ಚಿಗೆ ಆಗೋಂಥ ಒಂದು ಸಾಧ್ಯತೆಗಳಿರ್ತವೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಈಗ ವೃಶ್ಚಿಕ ಲಗ್ನದವ್ರು ನೋಡೋಣ. ವೃಶ್ಚಿಕ ಲಗ್ನದವ್ರಿಗೆ ಏನಾಗಿದೆ ಅಂದರೆ ಶನಿ ಮತ್ತು ಗುರು ಇವು 159ನಲ್ಲಿ ಇದ್ದಂಗಾಗಿದೆ. ಅಂದರೆ ಲಗ್ನದ ಮೇಲೆ ಗುರುವಿನ ದೃಷ್ಟಿಯೂ ಇದೆ ಹಾಗೂ ಶನಿಯ ದೃಷ್ಟಿಯೂ ಇದೆ. ಅಂದರೆ 5th 159 ಟ್ರೈನಲ್ಲಿ ಶನಿ ಇದೆ. ಸೊ ಬೇಸಿಕಲಿ ಏನಾಗುತ್ತೆ, ಗುರುವಿನ ದೃಷ್ಟಿ ಮತ್ತು ಶನಿ ದೃಷ್ಟಿ ಇರೋದ್ರಿಂದ, ಶನಿ ದೃಷ್ಟಿ ಇದ್ರೂ ಸ್ವಲ್ಪ ಸ್ಲೋ ಡೌನ್ ಆದಂಗೆ ಆಗ್ತೀವಿ. ಗುರುವಿನ ದೃಷ್ಟಿ ಇತ್ತು ಅಂದರೆ ಮಾತುಗಳು, ಮತ್ತು ಯಾವಾಗಲೂ ವೃಶ್ಚಿಕದವರು ಸ್ವಲ್ಪ ವೆರಿ ಆ್ಯಕ್ಟಿವ್ ಆಗಿರುವಂಥ ಪ್ರವೃತ್ತಿ ಇರುತ್ತಾರೆ. ಯಾಕೆಂದರೆ ಮಂಗಳನ ಮನೆ ಆಗಿರೋದ್ರಿಂದ, ಇಲ್ಲಿ ಶನಿಯ ಒಂದು 5th ದೃಷ್ಟಿ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಡೌನ್ ಬರ್ತಾರೆ. ದೃಷ್ಟಿ ಅಂದರೆ ಟ್ರೈನ್ ಅಂತ ಕರಿಬೇಕು. ಇದು ತ್ರಿಕೋಣದಲ್ಲಿ ಬಂದಿದೆ. ಹಾಗೂ ಗುರುವಿನ ಇದು ಆಗಿರೋದ್ರಿಂದ ಮಾತನ್ನು ಸ್ವಲ್ಪ ಸಾಫ್ಟ್ ಆಗಿ, ಅಥವಾ ಅವರ ಕ್ರಿಯೆಗಳು ಸ್ವಲ್ಪ ಗುರುವಿನ ಥರ ಸಮಾಧಾನದಿಂದ ಕೂಡಿರುವಂಥ ಒಂದು ಬಹಳ ಒಳ್ಳೆಯ ಸುಸಂದರ್ಭ ನಿಮ್ಮ ಲಗ್ನಕ್ಕೆ, ಅಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಒದಗಿ ಬಂದಂಥ ಸಂದರ್ಭ ಆಗುತ್ತೆ. ಬೇಸಿಕಲಿ ಏನಾಗಿದೆ ಅಂದರೆ ಇಲ್ಲಿ 2 ಮತ್ತು 5ರ ಅಧಿಪತಿ 9ನೇ ಮನೆಯಲ್ಲಿದ್ದಾನೆ. 2 ಮತ್ತು 5ರ ಅಧಿಪತಿ ಅಂತ ಅಂದರೆ ಈಗ 1, 5, 9 ಅಂತ ಅಂದರೆ ಇದು ಮೂಲ ತ್ರಿಕೋಣ ಅಂತ ಕರೀತಾರಲ್ಲ. 5ರ ಅಧಿಪತಿ 9ರಲ್ಲಿದ್ದರೆ ದ್ಯಾಟ್ ಈಸ್ ಎ ಗ್ರೇಟ್ ಧನಯೋಗ ಅಥವಾ ರಾಜಯೋಗ ಅಂತ ಕರೀತಾರೆ. ಹಾಗಾಗಿ ಇದು 5 ಮತ್ತು 9 ಆ್ಯಕ್ಟಿವೇಶನ್ ಆಗಿರೋದ್ರಿಂದ ನೀವು ಸ್ವಲ್ಪ ರಿಲೀಜಿಯಸ್ಸು, ಇದು ಏನು ಈ ಸಲ ಎಲ್ಲ ಬರೀ ರಿಲೀಜಿಯಸ್ ಅಂತ ಕರೆಯೋದು. ಗುರು ಉಚ್ಚನಾಗಿದ್ದಾಗ ಸ್ವಲ್ಪ ರಿಲೀಜಿಯಸ್ ಅನ್ನೋದು ಸರ್ವೇ ಸಾಮಾನ್ಯವಾದ ಒಂದು ವಿಚಾರಗಳಾಗ್ತವೆ. ಮತ್ತು 2ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದಾನೆ ಅಂದರೆ ದುಡ್ಡು ಬರುತ್ತೆ, ಹೇರಳವಾಗಿ ಬರುತ್ತೆ ಅಂತ ಸ್ವಲ್ಪ ಜನ ವಿಚಾರ ಮಾಡ್ಬೋದು. ಬಟ್ ಏನಾಗಿದೆ ಅಂದರೆ ಶನಿಯ ದೃಷ್ಟಿ 2nd ಹೌಸ್ ಮೇಲೆ ಬಿದ್ದಿರೋದಕ್ಕೆ ಹೇರಳವಲ್ಲದಿದ್ರೂ ಸಾಕಷ್ಟು ಪ್ರಮಾಣದಲ್ಲಿ, ಅಂದರೆ ಈಗ ಆಲ್ರೆಡಿ ಶನಿ ಮೀನಕ್ಕೆ ಬಂದು ಬಹಳ ದಿನ ಆಗೋಗಿದೆ. ಈಗ ಆಲ್ರೆಡಿ ಸ್ಲೋ ಡೌನ್ ಆಗಿದ್ದರಲ್ಲಿ ಗುರುವಿನ ದೃಷ್ಟಿನೂ ಗುರುವಿನ ಮನೆ ಮೇಲೆ ಇರೋದ್ರಿಂದ, ಮತ್ತು ಗುರು ಶನಿಗೆ ನೋಡ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಪ್ರಮಾಣದ ಚೇಂಜಸ್ ಆಗಿ
ಹೆಚ್ಚಿನ ಪ್ರಮಾಣದ ದುಡ್ಡು ಹೇರಳವಾಗಿ ಬರಲಿಲ್ಲ ಅಂದರೂ ಮಧ್ಯಮಕ್ಕಿಂತ ಹೆಚ್ಚಿಗೆ ಅಂದರೆ ಮೀಡಿಯಮ್ ಟು ಹೈ ಅದರ ನಡುವೆ ಒಂದು 75% ಪ್ರಾಫಿಟ್ಟಲ್ಲಿ ತೋರಿಸುತ್ತೆ. ಆಮೇಲೆ 3ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇದೆ, 9ನೇ ಮನೆಯಿಂದ 3ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇದೆ. ಸೊ 3, 9 ಆ್ಯಕ್ಟಿವೇಟ್ ಆಗಿರುತ್ತೆ. ನಿಮಗೇನಾದರೂ ಮತ್ತು 12ನೇ ಮನೆಯೂ ಯಾವುದಾದ್ರು ಒಂದು ಗ್ರಹಗಳಿತ್ತು ಅಂದರೆ ದೂರದ ಅಥವಾ ಸಮೀಪದ ಪ್ರಯಾಣ ಅಥವಾ ರಿಲಿಜಿಯಸ್ ಪ್ಲೇಸಸ್, ಈಗ ಕಾಶಿಗೆ ಹೋಗೋದು ಅಥವಾ ಎಲ್ಲೆಲ್ಲಿ ಅಯೋಧ್ಯೆಗೆ ಹೋಗೋದು, ಈ ಥರ ಪ್ರಯಾಣಗಳನ್ನು ಮಾಡುವಂಥ ಒಂದು ಸಂದರ್ಭ ಒದಗಿ ಬರುವಂಥ ಸಾಧ್ಯತೆ ಇದೆ. ವೃಶ್ಚಿಕ ಲಗ್ನದವರಿಗೆ ಇದು ಒಂದು ಅತ್ಯಂತ ಉತ್ತಮ ಸಮಯ ಅಂತ ಕೋರ್ಟ್ ಕೇಸ್ಗಳು ಏನಾದರೂ ನಡೀತಾ ಇತ್ತು ಅಂದರೆ ನಿಮ್ಮ ಇಷ್ಟದ ಪ್ರಕಾರಗಳನ್ನೇ ಇದು ನಡೆಯುವಂಥ ಸಾಧ್ಯತೆ ಇದೆ. ಮತ್ತು 5ನೇ ಅಧಿಪತಿ 9ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮಕ್ಕಳನ್ನು ಸ್ವಲ್ಪ ಪ್ರಯಾಣದಲ್ಲಿರ್ತಾರೆ, ಅಲ್ಲಿ ಇಲ್ಲಿ ಓಡಾಡುವಂಥ ಸಾಧ್ಯತೆಗಳು ಇರ್ತವೆ. ಕುಟುಂಬ ಸಮೇತರಾಗಿಯೂ 2ನೇ ಅಧಿಪತಿ 5ನೇ ಮತ್ತು 9ನೇ ಅಧಿಪತಿ ಇರೋದ್ರಿಂದ ಕುಟುಂಬ ಸಮೇತರಾಗಿ ಟ್ರಾವೆಲ್ ಗಿವಲ್ಲೆಲ್ಲ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯ ಇದೆ. ಹೈಯರ್ ಎಜುಕೇಷನ್ ಏನಾದರೂ ಬಯಸ್ತಾ ಇದ್ದಾರೆ ಅಂದರೆ ಹೈಯರ್ ಎಜುಕೇಷನ್ನೂ ಚೆನ್ನಾಗಾಗೋ ಸಾಧ್ಯತೆ ಇದೆ. ಈಗ ಟೋಟಲಿ ಗುರುವಿನ ದೃಷ್ಟಿ 1, 3, 5ರ ಮೇಲೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ನೀವು ನಿಮ್ಮ ಫಿಸಿಕಲಿನೂ ನಿಮಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗೋಂಥ ಟೈಮ್ ಇದು. ಆಮೇಲೆ ನಿಮ್ಮ ಮಕ್ಕಳಿಗೂ ಒಳ್ಳೆಯ ರೆಸ್ಪೆಕ್ಟು, ನಿಮ್ಮ ಅಣ್ಣ ತಮ್ಮಂದಿರಿಗೂ ಒಳ್ಳೆಯ ರೆಸ್ಪೆಕ್ಟು, ಮತ್ತು ಓವರಾಲ್ ನಿಮ್ಮ ಮಂಥನಕ್ಕೆ ಅಥವಾ ನಿಮ್ಮ ಕುಟುಂಬಕ್ಕೆ ಒಳ್ಳೆ ವೃಶ್ಚಿಕ ಲಗ್ನದವರಿಗೆ ಒಂದು ಒಳ್ಳೆಯ ಭಾವ ಮೂಡಿ ಬರುವಂಥ ಸಾಧ್ಯತೆ ಇದೆ. ಇದೇ ಟೈಮಲ್ಲಿ ಇದು ಇಂಟರ್ನ್ಯಾಷನಲ್ ಪ್ರಯಾಣ ಮಾಡಬೇಕಾದ್ರೆ, ಅಮೇರಿಕ ಪ್ರಯಾಣ ಮಾಡಬೇಕಾದ್ರೆ B1 ವೀಸಾ ಇದ್ದವರಿಗೆಲ್ಲ ಫ್ರಾಂಕ್ಫರ್ಟಿಗೆ ಮಿಡ್ಲಲ್ಲಿ ಹೋಗಬೇಕಾದ್ರೆ ಫ್ರಾಂಕ್ಫರ್ಟಲ್ಲಿ ಒಂದು ವೀಸಾ ತಗೋಬೇಕು ಅಂತ ಇತ್ತು. ಈಗ ಅದನ್ನ ಟ್ರಾನ್ಸಿಟ್ ವೀಸಾದ ಚೇಂಜಸ್ ಬಂದಿದೆ. ಸೊ ಬೇಸಿಕಲಿ ವೃಶ್ಚಿಕ ಲಗ್ನದವರಾದವರಿಗೆ ಈ 9ನೇ ದೃಷ್ಟಿಯಿಂದ ಟ್ರಾವೆಲ್ ರಿಲೇಟೆಡ್ ಸರ್ಕಾರಗಳಿಂದ ಸಹಾಯ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಈ ಮೂಲಕ ಕಾಣಿಸ್ತಾ ಇದೆ. ಸೊ ವೃಶ್ಚಿಕ ಲಗ್ನದವರು ಮತ್ತು ವೃಶ್ಚಿಕ ರಾಶಿಯವರು ಈ ಸಂದರ್ಭ, ವೃಶ್ಚಿಕ ರಾಶಿ ಅಂತಂದರೆ ಗೊತ್ತಿದೆಯಲ್ಲ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ವಿಶಾಖದ ಕೊನೆಯ ಪಾದ, ಇವರುಗಳಿಗೆ ಇದು ಒಂದು ಒಳ್ಳೆಯ ಸುಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ಒಳ್ಳೆಯ ಸಂದರ್ಭವನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಹೆಚ್ಚಿನ ಆದಾಯ, ಆರೋಗ್ಯ, ಐಶ್ವರ್ಯ, ಧನ ಸಂಪತ್ತು ಎಲ್ಲ ನಿಮಗೆ ಸಿಗಲಿ ಅಂತ ಬಯಸ್ತೀನಿ. ಈಗ ಧನುರ್ ಲಗ್ನದವ್ರನ್ನ ನೋಡೋಣ. ಧನುರ್ ಲಗ್ನದಲ್ಲಿ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಹೋಗಿದ್ದಾನೆ. ಲಗ್ನಾಧಿಪತಿ 8ನೇ ಮನೆಗೆ ಹೋಗಿದ್ದಾನೆ ಅಂತಂದರೆ 1 ಮತ್ತು 4ನೇ ಅಧಿಪತಿ 1 ಮತ್ತು 4ನೇ ಅಧಿಪತಿ 8ನೇ ಮನೆಗೆ ಹೋಗಿದ್ದಾನೆ. ಸೊ ಲಗ್ನ ಅಂದರೆ ಇಲ್ಲಿ ಬೇಸಿಕಲಿ ಯಾವಾಗಲೂ ಧನುರ್ ಲಗ್ನದವರು ಧನುರ್ ಲಗ್ನಾಧಿಪತಿ 8ನೇ ಮನೆಗೆ ಹೋಗಿ ಹುಚ್ಚನಾಗ್ತಾನೆ. ಅಂದರೆ ಏನಾದರೂ ಇನ್ಹೆರಿಟೆನ್ಸ್ ರಿಲೇಟೆಡ್ ವಿಚಾರಗಳಲ್ಲಿ ಎಲ್ಲಿಂದನಾದ್ರೂ ದುಡ್ಡು ಬರೋ ಸಾಧ್ಯತೆಗಳು ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ಸೊಲ್ಯೂಷನ್ ಸಿಗೋಂಥದ್ದು ಅಥವಾ ಮನೆಯಲ್ಲಿ ಆಸ್ತಿ ಡಿವೈಡ್ ಆಗೋಂಥದ್ದು, ಇಂಥ ವಿಚಾರಗಳೇನಾದರೂ ನಡೆಯೋಂಥ ಸಾಧ್ಯತೆಗಳಿರ್ತವೆ. ಬೇಸಿಕಲಿ ಏನಾಗ್ತದೆ ಅಂದರೆ ಇಲ್ಲಿ ಲಗ್ನಾಧಿಪತಿ 8ನೇ ಮನೆಗೆ ಹೋಗಿ ಅಲ್ಲಿಂದ 8ನೇ ಮನೆಯಿಂದ 12ನೇ ಮನೆ ಮತ್ತು 2ನೇ ಮನೆ ಮತ್ತು 4ನೇ ಮನೆ ನೋಡ್ತಾ ಇದೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ 8ನೇ ದೃಷ್ಟಿಯಿಂದ 12ನೇ ಮನೆ ನೋಡೋದ್ರಿಂದ ಏನಪ್ಪ ಅಂದರೆ ಯಾವುದಾದ್ರು ಒಂದು ಮನೆಯಲ್ಲಿ ಅಥವಾ ದೂರದ ನೆಂಟರಲ್ಲಿ ಏನಾದರೂ ಒಂದು ಅವರು ದೂರ ಹೋಗೋಂಥ ಸಾಧ್ಯತೆ ಅಥವಾ ಇದು ಏನು ಗಂಗೆಗೆ ತರ್ಪಣ ಬಿಡೋಂಥ ಸಾಧ್ಯತೆಗಳು, ಈ ಥರ
ಕೆಲವೊಬ್ಬರ ಕಡೆಗೆ ಮಾಡ್ತಾರಲ್ಲ ಹಾಗೆ ಯಾರು ತೀರ್ಕೊಂಡಾದ್ಮೇಲೆ ಮಣ್ಣು ಅವರಿಗೆ ಫೈನಲ್ ರಿಚುವಲ್ಸ್ ಗಂಗಾ ನದಿಗೆ ಹೋಗಿ ಅಸ್ಥಿ ಬಿಡೋದು ಅಥವಾ ಇದನ್ನ ಬಿಡೋದು ಅಂತಾರಲ್ಲ, ಆ ಥರ ಕಾರ್ಯಕ್ರಮಗಳೆಲ್ಲ ನಡೆಯುವಂಥ ಒಂದು ವಿಚಾರಗಳು ನಡೀತವೆ. ಬಟ್ ಇದೆಲ್ಲ ಒಂದು ಲೆವೆಲಲ್ಲಿ ನಡಿಬೇಕಾಗಿದ್ದು ನಡೀತದೆ. ಅಂದರೆ ತೀರಾ ಅಕಾಲಿಕ ಮೃತ್ಯು ಆಗೋಂಥ ಸಾಧ್ಯತೆಗಳು ಕಡಿಮೆ ಇದ್ದಾವೆ ನೆಂಟರಿಷ್ಟಲ್ಲಿ. ಮತ್ತು 1 ಮತ್ತು 4ನೇ ಅಧಿಪತಿಯು 8ನೇ ಮನೆಯಲ್ಲಿ ಇರೋದರಿಂದ, ಅಂದರೆ ಮನೆ ಅದೇ ಈಗ ಕುಟುಂಬ ಹೆಂಡತಿ ಮನೆ ಕಡೆಯವರಾಗಿರಲಿ ಅಥವಾ ಈ ಥರ ಅವ್ರ ರಿಲೇಟಿವಲ್ಲಿ ಆಗಿರಲಿ, ಆ ಕಡೆಯಿಂದನೂ ಸ್ವಲ್ಪ ಏನಾದರೂ ಆಸ್ತಿ ಸಿಗುವಂಥ ಸಾಧ್ಯತೆಗಳು ಸಹಿತ ಇರ್ತವೆ. ಇದರಲ್ಲಿ ಇದು ಮೋಕ್ಷ ತ್ರಿಕೋನ ಆ್ಯಕ್ಟಿವ್ ಆಗಿರೋದ್ರಿಂದ, ಅಂದರೆ ರಗಳೆಗಳು, ಗಲಾಟೆ, ಜಗಳಗಳು ಏನಾದರೂ ಇದ್ದರೆ ಅವಕ್ಕೂ ಮೋಕ್ಷ ಹೊಂದೋ ಥರ ಇರುತ್ತೆ. ಮತ್ತು 1ನೇ ಅಧಿಪತಿ 8ನೇ ಮನೆಗೆ ಹೋದರೆ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಸ್ವಲ್ಪ ಯಾಕೆಂದರೆ 8ನೇ ಮನೆ 7 ಆದಮೇಲೆ 8ನೇ ಮನೆ. ಸೊ ಬೇಸಿಕಲಿ ಯಾವಾಗಲೂ ಗುರು 8ನೇ ಮನೆಗೆ ಹೋಗಿನೇ ಹುಚ್ಚನಾಗ್ತಾನೆ. ಹಾಗಾಗಿ ಸ್ವಲ್ಪ ನೀವು ತೆರೆಮರೆಯಲ್ಲಿದ್ದೇನೆ ನಿಮ್ಮ ಕೆಲಸಗಳನ್ನು, ಅಂದರೆ ಸ್ವಲ್ಪ ಲೈಮ್ಲೈಟಿಂದ ಹೊರಗುಳಿಯುವಂಥದ್ದು ಧನುರ್ ಲಗ್ನದವರಿಗೆಲ್ಲ ಬಹಳ ಕೆಲಸಗಳನ್ನು ಮಾಡೇ ಮಾಡ್ತೀರಿ. ಸ್ವಲ್ಪ ವಿಚಾರ ಮಗ್ನರಾಗಿ ನೀವು ಇಲ್ಲಿ ಕೆಲಸ ಮಾಡ್ತೀರಿ ಅನ್ನೋದು ಈ ಒಂದು ಗೋಚರದ ಫಲ ಕಾಣಿಸ್ತಾ ಇದೆ. ಮತ್ತು ಬೇಸಿಕಲಿ ಇಲ್ಲಿ ಇನ್ನೊಂದೇನಾಗಿದೆ, ಶನಿ 4ನೇ ಅಧಿಪತಿ ದೃಷ್ಟಿ ಲಗ್ನದ ಮೇಲೆ ಇರೋದ್ರಿಂದ, ಆಮೇಲೆ ಕೇತುವಿನ ಒಂದು 5ನೇ ದೃಷ್ಟಿ, ಕೇತುವಿಗೆ ದೃಷ್ಟಿ ಇರೋದಿಲ್ಲ, ಆದರೆ ಟ್ರೈನ್ ಅಂತ ಕರಿತೀವಲ್ಲ, ಟ್ರೈನ್ನಲ್ಲೂ ಇದು ಒಳಪಡೋದ್ರಿಂದ ಸ್ವಲ್ಪ ಏನಪ್ಪ ಫಿಸಿಕಲಿ ಲಗ್ನದಲ್ಲಿ, ಅಂದರೆ ಸ್ವಲ್ಪ ಲೋ ಇಂಟೆನ್ಸಿಟಿ ಅಥವಾ ಲೈಮ್ಲೈಟ್ಗಿಂತ ಸ್ವಲ್ಪ ಹೊರಗಡೆಗಿದ್ದು ಸೈಲೆಂಟಾಗಿ ಸ್ವಲ್ಪ ಧ್ಯಾನಾಸಕ್ತರಾಗಿ ಇರೋದು ಒಳ್ಳೆಯದು. ಯಾಕೆಂದರೆ ಕೇತು 9ನೇ ಮನೆಯಲ್ಲಿ ಇದೆ, ಶನಿ 4ನೇ ಮನೆಯಲ್ಲಿದ್ದು ಲಗ್ನದ ಮೇಲೆ 10ನೇ ಲಗ್ನದ ದೃಷ್ಟಿ ಬಿದ್ದಿರುತ್ತೆ. ಸೊ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋಂಗೆ ಮಾಡಲೇಬೇಕು. ಮತ್ತು ಅದೆಲ್ಲ ನಿಮ್ಮ ಧನುರ್ ಲಗ್ನದವ್ರ ನೇಚರಲ್ಲಿ ಅದು ಬಂದಿರೋದ್ರಿಂದ ಇಟ್ಸ್ ನಥಿಂಗ್ ಡಿಫ್ರೆಂಟ್, ಬಟ್ ಒಳ್ಳೆ ಫಲ ಇದೆ. 2ನೇ ಮನೆಗೆ 7ನೇ ದೃಷ್ಟಿ ಇರೋದ್ರಿಂದ ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಬರ್ತವೆ. ದುಡ್ಡು ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಸಿಗೋಂಥ ಸಾಧ್ಯತೆಗಳು, ಬೇರೆ ಬೇರೆ ರೂಪದಲ್ಲಿ ಸಿಗೋಂಥ ಸಾಧ್ಯತೆಗಳು ಇದ್ದಾವೆ ಅಂತ ನನಗೆ ಅನ್ನಿಸ್ತಾ ಇರೋದು. ಈಗ ಮಕರ ಲಗ್ನದವ್ರು ನೋಡಿದರೆ, ಮಕರ ಲಗ್ನ ಅಥವಾ ಮಕರ ರಾಶಿಯವರಿಗೆ ಬೇಸಿಕಲಿ ಏನಾಗಿದೆ, ಇಲ್ಲಿನೂ ಒಂದು ಗಜಕೇಸರಿ ಯೋಗ ರಾಶಿ ಲೆಕ್ಕದಿಂದ ಸಿಗುತ್ತೆ. ಯಾಕೆಂದರೆ ಚಂದ್ರ ಇದು ಉತ್ತರಾಷಾಢ ಆಮೇಲೆ ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದಲ್ಲಿದ್ದಾಗ ಗುರು ಅಲ್ಲಿಂದ 7ನೇ ಮನೆಯಲ್ಲಿದ್ದು ಒಂದು ಗಜಕೇಸರಿ ಯೋಗ ಅನ್ನೋದೊಂದು ಕ್ರಿಯೇಟ್ ಮಾಡಿರುತ್ತೆ. ಬೇಸಿಕಲಿ ಏನಾಗಿದೆ, ರಾಹು 2ನೇ ಮನೆಯಲ್ಲಿದ್ದು ಸ್ವಲ್ಪ ಮನಸ್ಸಿಗೆ ಆತಂಕವನ್ನು ಇಷ್ಟು ದಿವಸ ಸೃಷ್ಟಿ ಮಾಡಿತ್ತು. ಈಗ ಬೇಸಿಕಲಿ ಏನಾಗಿದೆ, ಗುರು ಇಲ್ಲಿಗೆ ಬಂದು ಸ್ವಲ್ಪ ಆತಂಕ ಸ್ವಲ್ಪ ಕಡಿಮೆ ಆಗೋದು, ಕಡಿಮೆಯಾಗಿ ಒಂದು ಲೆವೆಲಲ್ಲಿ ಚೆನ್ನಾಗಾಗುತ್ತೆ ಮಕರ ರಾಶಿಯವರಿಗೆ. ಮಕರ ಲಗ್ನದವ್ರನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಮಕರ ಲಗ್ನದವ್ರಿಗೆ ಸ್ವಲ್ಪ ಗುರುವಿನ ದೃಷ್ಟಿ ಲಗ್ನದ ಮೇಲೆ ಬಿದ್ದು ಆಮೇಲೆ ರಾಹು 2ನೇ ಮನೆಯಲ್ಲಿ ಇರೋದರಿಂದ ಇವರು ಸ್ವಲ್ಪ ಸಮಾಧಾನ ಚಿತ್ತದಿಂದ ನಿರ್ಣಯಗಳನ್ನು ತಗೊಳ್ಳಬಹುದು. ಮತ್ತು ಸ್ವಲ್ಪ ಹರಿಬರಿ ಅಂತ ಅಂತಾರಲ್ಲ, ಆ ಒಂದು ಇಷ್ಟು ದಿವಸ ಸ್ವಲ್ಪ ಎಲ್ಲದಕ್ಕೂ ಫಾಸ್ಟಾಗಿ ಮಾಡಬೇಕು, ಅದು ಆಗಬೇಕು ಇದಾಗಬೇಕು ಅನ್ನೋರು ಈಗ ಒಂದು ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡ್ಬೋದು. ಬಟ್ ಅದರ ಜೊತೆಗೇ
ಈ ಯೂಟ್ಯೂಬ್ ಮತ್ತು ಸಮಾಜ ಯೂಟ್ಯೂಬ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಫಾಲೋವರ್ಸ್ಗಳು ಹೆಚ್ಚಿಗೆ ಆಗೋ ಸಾಧ್ಯತೆಗಳಿದೆ. ಯಾಕೆಂದರೆ 1 ಮತ್ತು 3ನೇ ಅಧಿಪತಿಯಾದ ಗುರು 7ನೇ ಮನೆಗೆ ಹೋಗ್ಬಿಟ್ಟು 11ನೇ ಮನೆಯನ್ನು 5ನೇ ಮನೆ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಡೆಫಿನೆಟ್ ಆಗಿ ಇವರಿಗೆ ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಸೋಷಿಯಲ್ ಸರ್ಕಲಲ್ಲಿ ಒಳ್ಳೆ ಹೆಚ್ಚಿಗೆ ಜನ ಫ್ರೆಂಡ್ಸ್ಗಳು ಸಿಗೋಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದು ಒಂದು ದೃಷ್ಟಿಯಿಂದ ಮಕರ ರಾಶಿ, ಮಕರ ಲಗ್ನದವರಿಗೆ ಇದೊಂದು ಒಳ್ಳೆ ಟೈಮು. ಆಮೇಲೆ ಇದಕ್ಕೆ ಬೇಸಿಕಲಿ ಏನಾಗುತ್ತೆ, ರಾಹು ಅಂತೂ 2ನೇ ಮನೆಯಲ್ಲಿದೆ, ಕೇತು 8ನೇ ಮನೆಯಲ್ಲಿದೆ. ಸೊ ಆ ಒಂದು ವಿಚಾರದಲ್ಲಿ ತೀರಾ ಅತಿ ಆಸೆಯನ್ನು ಒಂದು ಪಡಲಿಲ್ದಂಗೆ ಸಮಾಧಾನ ಚಿತ್ತವಾಗಿ ವ್ಯವಹಾರವನ್ನು ಮಾಡಬೇಕು. ಮತ್ತು 12ನೇ ಮನೆಯ ಅಧಿಪತಿಯಾದಂತಹ ಗುರು 3 ಮತ್ತು 12ನೇ ಮನೆ, ನಾನು 1, 3 ಅಂತ ಅಂದೆ, 1, 3ಕ್ಕೆ ದೃಷ್ಟಿ ಇದೆ. ಬಟ್ 12 ಮತ್ತು 3ನೇ ಮನೆ ಅಧಿಪತಿಯಾದಂಥ ಗುರು 7ನೇ ಮನೆಯಲ್ಲಿರೋದ್ರಿಂದ, ಆಮೇಲೆ ಶನಿಯ ದೃಷ್ಟಿ ಮತ್ತು ಕೇತು ದೃಷ್ಟಿ 12ನೇ ಮನೆಯಲ್ಲಿ ಬಿದ್ದಿರೋದ್ರಿಂದ ಏನಾದರೂ ಜಗಳ, ಕೋರ್ಟು ಕಚೇರಿ ಈ ಥರದ್ದು ಏನಾದರೂ ಬಂದಿತ್ತು, ಸಣ್ಣ ಪುಟ್ಟ ಜಗಳಗಳಾಗಿದ್ದು ಅಂದರೆ, ಅಥವಾ ಕೋರ್ಟಲ್ಲಿ ಡಿವೋರ್ಸ್ ತಗೊಳ್ಳಿಕ್ಕೆ ಓಡಾಡ್ತಾ ಇದ್ರಿ ಅಂತಂದರೆ ಇದರಲ್ಲಿ ಬೇಸಿಕಲಿ ಡಿವೋರ್ಸ್ ಸಿಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಸ್ವಲ್ಪ ಜಗಳಗಳಿಗೆಲ್ಲ ಅವಕಾಶ ಮಾಡಿಕೊಡ್ಲಿಲ್ದಂಗೆ, ಕಲಹಗಳಿಗೆ, ಹೊಡೆದಾಟ ಮಾಡೋದಕ್ಕೆ ಇವಕ್ಕೆಲ್ಲ ಅವಕಾಶ ಕೊಡಲಿದ್ದಂಗೆ ಬಹಳ ಕೇರ್ಫುಲ್ ಆಗಿರಬೇಕು. 2ನೇ ಮನೆಯಲ್ಲಿ, ಕುಟುಂಬದ ಮನೆಯಲ್ಲಿ ರಾಹುನು ಇದೆ. ಆಮೇಲೆ 12ಕ್ಕೆ ಕೇತು ಮತ್ತು ಶನಿಯ ದೃಷ್ಟಿ ಇದ್ದು, ಗುರು 12ರ ಕಾರಕನೇ ಆಗಿರೋದ್ರಿಂದ ಈ ಒಂದು 2ನೇ ಮನೆಯಲ್ಲಿ ರಾಹುನು ಇರೋ ಒಂದು ವಿಚಾರದಿಂದ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು ಅಂತ ಒಂದು ಕೋರಿಕೆ. ಆಮೇಲೆ 7ನೇ ಮನೆಯಲ್ಲಿ ಗುರು ಹೋಗಿ ಕುತ್ಕೊಂಡಿರೋದ್ರಿಂದ ಪಬ್ಲಿಕ್ ಪಾರ್ಟ್ನರ್ಶಿಪ್ಪು ಮತ್ತು ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಅಥವಾ ದೊಡ್ಡ ಬಿಸ್ನೆಸ್ಗಳು, ಏನೇ ಒಂದು ಬಿಸ್ನೆಸ್ಗಳನ್ನ ಮಾಡ್ತಾಯಿದ್ರೆ ಒಳ್ಳೆ ನಿಮಗೆ ಹೆಸರು ಬರುತ್ತೆ. ನಿಮ್ಮ ಪಾರ್ಟ್ನರ್ಸ್ಗಳ ಜೊತೆಗೆ ನಿಮ್ಮ ಅವರ ಸಹಕಾರ ಚೆನ್ನಾಗಿರುತ್ತೆ. ಮತ್ತು ಹಾರ್ಡ್ ವರ್ಕ್ ಡೆಫಿನೆಟಾಗಿ ಎಲ್ಲರೂ ಮಾಡ್ತೀರಿ. ಇದು ಶನಿ ಗುರು ಟ್ರೈನಲ್ಲಿ ಬಂದು ನೀವೇನಾದ್ರು ಕೊಲ್ಯಾಬ್ರೇಷನ್ಸು ಅವು ಇವು ಎಲ್ಲ ಮಾಡಲಿಕ್ಕೆ ಇದು ಒಂದು ಒಳ್ಳೆ ಸಮಯ ಮಕರ ಲಗ್ನದವರಿಗೆ. ಸೊ ಮಕರ ಲಗ್ನದವರು ಈ ಟ್ರಾವೆಲ್ 3ನೇದು ಆ್ಯಕ್ಟಿವೇಟ್ ಆಗಿರೋದ್ರಿಂದ ಸ್ಲೋ ಇಲ್ಲೇ ಲೋಕಲ್ ಅಥವಾ ಎಲ್ಲಾದರೂ ಟ್ರಾವೆಲ್ಗಳನ್ನು ಮಾಡೋದಾದರೆ ಮನೆ ಬಿಟ್ಟು ಹೊರಗೆ ಟ್ರಾವೆಲ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಅಂದರೆ ಬಿಸ್ನೆಸ್ ರಿಲೇಟೆಡ್ ಆಗಿರಲಿ, ಪಾರ್ಟ್ನರ್ಶಿಪ್ ರಿಲೇಟೆಡ್ ಆಗಿರಲಿ, ಈ ಥರದ್ದು, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೂ ನೀವು ಟ್ರಾವೆಲ್ ಮಾಡೋಂಥ ಒಂದು ಸಿಚುವೇಶನ್ ಬರ್ಬೋದು. ಮತ್ತು ನಿಮ್ಮ ಸೋಷಿಯಲ್ ಸರ್ಕಲ್ಲು ಚೆನ್ನಾಗಿ ಬೆಳೆಯೋಂಥ ಒಂದು ವಿಚಾರ ಇದೆ. ಟ್ರಾವೆಲ್ ಮಾಡಿದರೆ ಆಟೋಮೆಟಿಕ್ಲಿ ಭಾಳ ಜನ ಮೀಟ್ ಆಗೇ ಆಗ್ತೀರಿ, ನಿಮ್ಮ ಸೋಷಿಯಲ್ ಸರ್ಕಲ್ಲು ಬೆಳೀತದೆ. ಓನ್ಲಿ ಫ್ಯಾಮಿಲಿ ರಿಲೇಟೆಡ್ ವಿಚಾರದಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದನ್ನ ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ಇದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತದೆ. ಬಿಸ್ನೆಸ್ಸು, ಪಾರ್ಟ್ನರ್ಶಿಪ್ಪು ಇದ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಿ ಫ್ಯಾಮಿಲಿನ ಒಂದು ಸ್ವಲ್ಪ ಕೇರ್ ತಗೋಬೇಕು. ಈ ಮಕರ ಲಗ್ನದವರಿಗೆ ಮತ್ತೊಂದೇನು ಇದೆ ಅಂದರೆ, ಈ ಮಕ್ಕಳು ಪ್ರೆಗ್ನೆನ್ಸಿ ಮತ್ತು ಮಕ್ಕಳು 2ನೇ ಮಗು, 3ನೇ ಮಗು ಈ ಥರ ಎಲ್ಲ ಟ್ರೈ ಮಾಡ್ತಾ ಇರೋರಿಗೆ ಇಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಇದೆ. ಸಿಗೋ 2ನೇ ಮಗು ಆಗೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ. ಇನ್ನು ಕುಂಭಲಗ್ನಕ್ಕೆ ಬರೋಣ. ಲಗ್ನದಲ್ಲೇ ರಾಹು ಇದ್ದಾನೆ, 2ನೇ ಮನೆಯಲ್ಲಿ ಶನಿ ಇದೆ. ಬೇಸಿಕಲಿ 2 ಮತ್ತು 11ರ ಅಧಿಪತಿ 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಅಂದರೆ ಬೇಸಿಕಲಿ ಇದು ಒಳ್ಳೆ ದುಡ್ಡು ಮಾಡೋ ಸಮಯ. 2, 6, 10, 11 ಅಂತ ಹೇಳ್ತೀವಿ. ಗುರುವಿನ ದೃಷ್ಟಿ 6ನೇ ಮನೆಯಿಂದ 2ನೇ ಮನೆಗೆ ದೃಷ್ಟಿ ಇದೆ, 10ನೇ ಮನೆಗೆ ದೃಷ್ಟಿ ಇದೆ, 11ನೇ ಮನೆ ಅಧಿಪತಿ ಆಗಿದೆ ಗುರು. ಸೊ
2, 10, 12 ಹಾಗೆ 12ನೇ ಮನೆಗೂ ಗುರುವಿನದು 7ನೇ ದೃಷ್ಟಿ ಬೀಳುತ್ತೆ. ಅಂದರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳ್ತಾರಲ್ಲ, ಅದೇ ಥರ ಬಹಳ ದೊಡ್ಡ ದೊಡ್ಡ ಸಾಲ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರ್ತವೆ. ಸ್ವಲ್ಪ ಅದರ ಕಡೆಗೆ ಕೇರ್ಫುಲ್ ಆಗಿರಬೇಕು. ದುಡ್ಡಿನಿಂದ ಹೆಚ್ಚಿಗೆ ದುಡಿಮೆ ಕಡೆಗೆ ಲಕ್ಷ್ಯ ಇಟ್ಕೊಂಡು ಆ ದುಡ್ಡು ಅನೇಕ ವಿಧದಲ್ಲಿ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಇರಬೇಕಾದ್ರೆ ಬೇಸಿಕಲಿ ಸ್ವಲ್ಪ ಕಾಂಪಿಟೇಟಿವ್ ಆಗಿ ವರ್ಕ್ ಮಾಡಿ, ಅಥವಾ ಮಲ್ಟಿಪಲ್ 4-5 ಕಡೆಗೆ ವರ್ಕ್ ಮಾಡಿ, ಅಥವಾ ಏನಾದರೂ ಒಂದು ಬಿಸ್ನೆಸ್ ಇನ್ಕಮ್ಗಳನ್ನು ರಿಸೋರ್ಸಸ್ಗಳನ್ನು ಹೆಚ್ಚಿಗೆ ಮಾಡಿಕೊಂಡು ದುಡ್ಡನ್ನ ಪಡಿಬೇಕು. ಮತ್ತು 2ನೇ ಮನೆ ಬೇಸಿಕಲಿ ಏನಾಗಿದೆ ಅಂದರೆ 2ನೇ ಮನೆಯಲ್ಲಿ ಅಂದರೆ ಅದು ಕುಟುಂಬ ಸ್ಥಾನದಲ್ಲಿ ಶನಿ ಇದ್ದು 12ನೇ ಮನೆ ವ್ಯಯಸ್ಥಾನದಲ್ಲಿ 2 ಮತ್ತು 12ಕ್ಕೆ ಗುರುವಿನ ದೃಷ್ಟಿ ಇರೋದರಿಂದ ಮನೆಯ ಸಲುವಾಗಿ ಅಥವಾ ತಮ್ಮ ತಂಗಿ ಇವ್ರದ್ದೆಲ್ಲರ ಸಲುವಾಗಿ ಹೆಚ್ಚಿಗೆ ಖರ್ಚುಗಳು ಆಗೋ ಸಾಧ್ಯತೆಗಳಿರ್ತವೆ. ಸೊ ಲೋನ್ಗಳು ಸಿಗೋದಂತೂ ಸಹಜ. ಫ್ಯಾಮಿಲಿ ಸಲುವಾಗಿ ಲೋನ್ ತೆಗೆದು ಸುಮ್ಮನೆ ಭಾಳ ಲೋನಲ್ಲಿ ಸಿಕ್ಕಾಕೊಂಡಿದ್ದು ಒದ್ದಾಡೋದಕ್ಕಿಂತ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಮೇಲೆ 4ನೇ ಮನೆಯಲ್ಲಿ 4ನೇ ಮನೆ ಅಂದರೆ ವೃಷಭ, ಇಲ್ಲಿಗೆ ಶನಿಯ ದೃಷ್ಟಿ ಇರೋದ್ರಿಂದ ತಾಯಿಯ ಒಂದು ಆರೋಗ್ಯದಲ್ಲೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಮೇಲೆ ಇಲ್ಲಿ 11ನೇ ಮನೆ ಬೇಸಿಕಲಿ ಏನಾಗಿದೆ, 11ನೇ ಮನೆ ಗುರುವಿನ ಮನೆ. 11ನೇ ಮನೆ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಸುಮ್ಮನೆ ಅನಾವಶ್ಯಕವಾದ ಫೈನಾನ್ಸ್ ರಿಲೇಟೆಡ್ ಕಾನ್ಫ್ಲಿಕ್ಟ್ ಆಗಿರಲಿ, ಅಥವಾ ನಿಮ್ಮ ಸೋಷಿಯಲ್ ಸರ್ಕಲಲ್ಲಿ ನೀವೇನಾದರೂ ಒಂದು ಮಾತಾಡಿಕೊಂಡು ಅನಾವಶ್ಯಕವಾದ ಕಿರಿಕಿರಿ ತಂದು ಕೊಟ್ಟಂಗಾಗುತ್ತೆ. ನಿಮ್ಮ ಬಂಧು ಮಿತ್ರರು ಎಲ್ಲರೂ ಏನಾಗುತ್ತೆ ಅಂದರೆ ಬೇಸಿಕಲಿ ನಿಮ್ಮ ಹಿರಿಯ ಅಣ್ಣಂದಿರ ಜೊತೆಗಾಗಿರಲಿ, ಯಾರ್ದಾರ ಜೊತೆಗಾಗಿರಲಿ ಶನಿ ದೃಷ್ಟಿ ಇರೋದಕ್ಕೆ ಮನೆಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಿಮ್ಮ ಸೋಷಿಯಲ್ ಸರ್ಕಲಲ್ಲಿ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಈ ಗುರು 6ನೇ ಮನೆಯಲ್ಲಿದ್ದು ಅಂದರೆ ಜಗಳಕಾರಕ, 11ರ ಅಧಿಪತಿ ಗುರು 6ನೇ ಮನೆಯಲ್ಲಿರೋದ್ರಿಂದ ಜಗಳಕಾರಕವಾದ ಒಂದು ವಿಚಾರಗಳು ಮೂಡಿ ಬರ್ತವೆ. ಸೊ ಆ ಒಂದು ರೀತಿಯಿಂದ ಕಾನ್ಫ್ಲಿಕ್ಟ್ಗಳನ್ನು ಅವಾಯ್ಡ್ ಮಾಡಬೇಕು ಆದಷ್ಟು. ಈಗ ರಾಹುನು ಲಗ್ನದಲ್ಲಿ ಕುತ್ಕೊಂಡ್ಬಿಟ್ಟಿದೆ, ರಾಹು ಲಗ್ನದಲ್ಲಿದೆ, ಗುರು 6ನೇ ಮನೆಯಲ್ಲಿದೆ. ಸೊ ಜಗಳ ಮಾಡಲಿಕ್ಕೆ ಹೇಳಿದ್ರೆ ಒಂದಕ್ಕೆ ಹೋಗಿ ಇನ್ನೊಂದು ಆಗೋಂಥ ಸಾಧ್ಯತೆಗಳು ಇರೋದರಿಂದ ಸ್ವಲ್ಪ ಸಮಾಧಾನ ಚಿತ್ತವಾಗಿರಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ಈ ಗುರುದಶದಲ್ಲಿ ಬೇರೆಯವರಿಗಿಂತ ಹೆಚ್ಚಿಗೆ ಕೇರ್ಫುಲ್ಲಾಗಿರಬೇಕಾದವರು ಇವರು ಕುಂಭಲಗ್ನದವರು. 12ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಫಾರಿನ್ ಟ್ರಾವೆಲ್ಲು ಈ ಥರದ್ದು ಅಥವಾ ಈ ಹಾಸ್ಪಿಟ್ಲಿಗೆ ಖರ್ಚಾಗೋದು ಇಂಥವೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತು ರಾತ್ರಿ ನಿದ್ದೆ ಎಲ್ಲ ಬರಬೇಕಾದ್ರೆ ನಿದ್ದೆ ಇಲ್ದಂಗೆ ಒದ್ದಾಡೋ ಅಂಥ ಸಿಚುವೇಶನ್ನು ಹೆಚ್ಚಿಗೆ ಆಗುತ್ತೆ. ಖರ್ಚಿನ ಕಡೆಗೆ ನಿಗಾ ಇರಲಿ. ದುಡ್ಡು ಬರುತ್ತೆ ಅಂತ ಹೇಳಿ ಭಾಳ ಖರ್ಚು ಮಾಡ್ಕೊಳ್ಳೋದು ಉತ್ತಮ ವ್ಯಾವಹಾರಿಕವಾದ ಲಕ್ಷಣವಲ್ಲ ಅಂತ ಅನ್ನಿಸ್ತಾ ಇದೆ ಕುಂಭಲಗ್ನದವರಿಗೆ. ಕುಂಭರಾಶಿಯವರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈಗ ಮೀನ ಲಗ್ನದವ್ರನ್ನ ತಗೊಂಡಾಗ ಮೀನ ರಾಶಿಯವರಿಗೆ 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. ಸ್ವಲ್ಪ ಅವರ ಇಚ್ಛೆಗಳು, ಅವರ ಆಸೆ ಆಕಾಂಕ್ಷೆ, ಏನಾದರೂ ಯಾರನ್ನಾರು ಪ್ರೀತಿ ಮಾಡಿದರೆ ಅವೆಲ್ಲ ಸಕ್ಸಸ್ ಆಗೋಂಥ ಸಿಚುವೇಶನ್ ನಾವು ರಾಶಿಯಿಂದ ನೋಡ್ಬೋದು. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ 1 ಮತ್ತು 10ರ ಅಧಿಪತಿ 5ನೇ ಮನೆಯಲ್ಲಿದ್ದಾನೆ. 5ನೇ ಮನೆಯಲ್ಲಿದ್ದು 9 ಮತ್ತು 11 ತೋರಿಸ್ತಾರೆ. ಸೊ ಲೈಫಲ್ಲಿ ಸಕ್ಸಸ್ ಕಾಣೋಂಥ ಒಂದು ವಿಚಾರ ಇಲ್ಲಿಂದ ಕಾಣಿಸುತ್ತೆ. ಆಮೇಲೆ ಬೇಸಿಕಲಿ ಇಲ್ಲಿ ಏನಾಗಿದೆ, 1 ಮತ್ತು 1, 5, 9ರದ ಕನೆಕ್ಷನ್ ಬಂದಿರೋದ್ರಿಂದ ಸೊ ಇದೊಂದು ಮಹಾರಾಜಯೋಗ ಆಗಿ ಒಳ್ಳೆ ಕೆಲಸಗಳು ಸಿಗ್ಬೋದು. ಆಮೇಲೆ ನಿಮ್ಮ ಮಕ್ಕಳಿಗೆ ಹೆಸರು ಕೀರ್ತಿ ಎಲ್ಲ ಸಿಕ್ಕು ನಿಮಗೂ ಅದರಿಂದ
ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದೀರಿ ಅನ್ನೋ ಒಂದು ಹೆಸರು ನಿಮಗೂ ಹುಡ್ಕೊಂಬರ್ಬೋದು. ಸೋಷಿಯಲ್ ಸರ್ಕಲ್ ನಿಮ್ಮ ಸೋಷಿಯಲ್ ಸರ್ಕಲ್ಲು ನಿಮ್ಮದು ಹೆಚ್ಚಿಗೆ ಬೆಳೆದು ಅಲ್ಲೂ ಗುರುವಿನ ದೃಷ್ಟಿ 7ನೇ ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಸೋಷಿಯಲ್ ಸರ್ಕಲ್ಲು ಚೆನ್ನಾಗಿ ಬೆಳೀತದೆ. ಈವನ್ ರಾಹು 12ನೇ ಮನೇಲಿರೋದ್ರಿಂದ ನಿಮಗೆ ಸ್ವಲ್ಪ ಚಿಂತೆ ಕಾಡ್ತಾ ಇರುತ್ತೆ, ಏನಾಗ್ಬೋದು, ಏನು ಕತೆ, ನಾನು ಹೀಗೆ ಮಾಡೋದ್ರಿಂದ ಇದು ನಾನು ಕರೆಕ್ಟಾಗಿರೋ ಮೆಸೇಜ್ ನಾನು ಕಳಿಸ್ತಾ ಇದ್ದೀನೋ ಇಲ್ಲ ಅನ್ನೋ ಒಂದು ಚಿಂತೆ ಇರುತ್ತೆ. ಸೊ ನೀವು ನಿಮ್ಮ ಸೋಷಿಯಲ್ ಸರ್ಕಲ್ಲು, ನಿಮ್ಮ ಇಮೇಜಿನ ಬಗ್ಗೆ ಸ್ವಲ್ಪ ಚಿಂತೆ ಇದ್ರೂ ನಿಮ್ಮ ಇಮೇಜು ಒಳ್ಳೆ ರೀತಿಯಿಂದ ಬೆಳೀತದೆ. ಮತ್ತು ಮಂತ್ರ ಚಾಂಟಿಂಗು ಅಥವಾ ಏನಾದರೂ ಒಂದು ಮಾಡಬೇಕು ಅಂತ ಅಥವಾ ಸಾಧನೆ ಮಾಡಬೇಕು ಅಂತ ಇದ್ದರೆ 1,00,000 ಸಲ ಹೇಳ್ಕೊಳ್ಳೋದು ಅಥವಾ 8 ಲಕ್ಷ ಅಥವಾ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಇದ್ದರೆ, ಈಗ ಜೂನ್ 2 ನಿನ್ನೆ ಬಂದಂತಹ ಈ ಗುರುವಿನ ಒಂದು ಇದರಿಂದ ನೀವು ಮಂತ್ರದ ಕಡೆಗೆ ಮತ್ತು ಒಂದು ಧಾರ್ಮಿಕ ಸಾಧನೆ ಕಡೆಗೆ ನಿಮ್ಮ ಲಕ್ಷ್ಯ ವಹಿಸ್ತೀರಿ. ಡೆಫಿನೆಟ್ಲಿ ನಿಮ್ಮ ಮಕ್ಕಳಿಂದ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳಿಂದನೇ ನಿಮಗೆ ಒಳ್ಳೆಯ ಹೆಸರು, ನಿಮ್ಮ ಹಠ ಸಾಧನೆಯಿಂದ ನೀವು ಅಂದ್ಕೊಂಡಿದ್ದು ಮಾಡಿದ್ದೀರಿ ಅನ್ನೋ ಒಂದು ವಿಚಾರದಿಂದ ನಿಮಗೆ ಒಳ್ಳೆಯ ಹೆಸರು ಎಲ್ಲ ಕಡೆಗೂ ಬರುತ್ತೆ. ಬೇಸಿಕಲಿ ಶನಿ ಲಗ್ನದಲ್ಲಿ ಇದ್ದು ಕೆಲಸದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆವಿನೆಸ್ ಕಂಡು ಬಂದ್ರೂ ಗುರುವಿನ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಲಗ್ನದ ಮೇಲೆ ಅದನ್ನ ನಗ್ನಗ್ತಾ ಸ್ವಲ್ಪ ಎದುರಿಸ್ತೀರಿ. ಯಾಕೆಂದರೆ ಬದಲಾದ ಸನ್ನಿವೇಶದಲ್ಲಿ, ಅಂದರೆ ಇಷ್ಟು ದಿನ ಶನಿ ಲಗ್ನದಲ್ಲೇ ಕುತ್ಕೊಂಡಿತ್ತು ಆ್ಯಂಡ್ ಗುರುವಿನ ದೃಷ್ಟಿನೂ ಇದ್ದಿದ್ದಿಲ್ಲ. ಈಗ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳೋದ್ರಿಂದ ವರ್ಕ್ ಹೆಚ್ಚಿಗೆ ಇದ್ರೂ ನೀವು ಖುಷಿಯಿಂದ ಎದುರಿಸ್ತೀರಿ. ಈಗ ಇದು ಒಂದು ಒಳ್ಳೆ ರಾಜಯೋಗ ಕ್ರಿಯೇಟ್ ಮಾಡಿ ನಿಮಗೇನು ಮಾಡುತ್ತೆ ಅಂದರೆ ಒಂದು ಕಾನ್ಫಿಡೆಂಟ್ ಪರ್ಸನ್ ಆಗಿ ನಿಮ್ಮನ್ನ ರೂಪಿಸ್ತದೆ. ಹಾಗಾಗಿ ಈ ಒಂದು ಗೋಚಾರ ಫಲ ಇದೆಯಲ್ಲ, ಇದು ನಿಮಗೆ ಬೇಸಿಕಲಿ ಈಗ ಹೊಸ ಮದುವೆ ಆದವರು ಅಥವಾ ಮಕ್ಕಳಿಗಾಗಿ ಎದುರು ನೋಡ್ತಾ ಇರೋರು ಅಥವಾ ಲವ್ ಅಲ್ಲಿ ಬಿದ್ದಿರೋರು ಅಥವಾ ಏನಾದರೂ ಒಂದು ಒಳ್ಳೆ ಹಾಬಿ ಇಟ್ಕೊಂಡಿರೋರು, ಸೂಪರ್ ಹಾಬಿ ಇಟ್ಕೊಂಡಿರೋರು ಚೆರಿಷ್ ಆಗಂಥದ್ದು ಅಥವಾ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯೋ ಸಾಧ್ಯತೆಗಳು ಇದ್ದಾವೆ. ಇಟ್ಸ್ ಎ ವೆರಿ ವೆರಿ ಗ್ರೇಟ್ ಪೀರಿಯಡ್. ಬೇಸಿಕಲಿ ಏನಾಗುತ್ತೆ ಅಂದರೆ ಶನಿ ಮತ್ತು ಗುರುವಿನ ಒಂದು ಸಂಯೋಗ 159ನಲ್ಲಿ ಬರೋದಕ್ಕೆ ದಿಸ್ ಈಸ್ ಎ ವೆರಿ ಗುಡ್ ಟೈಮ್. ಕೋರ್ಟ್ ಕೇಸು ಅದು ಇದು ಏನಾದ್ರು ನಡೀತಾ ಇದ್ದರೆ ಅದು ನಿಮ್ಮ ಕಡೆಗೆ ಚೆನ್ನಾಗಿ ಕವರ್ ಆಗಂಗೆ ಆಗುತ್ತೆ. ಆ್ಯಸ್ ಯೂಶ್ವಲ್ ಮೀನ ಲಗ್ನ, ಮೀನ ರಾಶಿಯವರು ಸ್ವಲ್ಪ ಸಮಾಧಾನಗಳೇ ಇರ್ತಾರೆ. ಅವರುಗಳಿಗೆ ಈಗ ಗುರುವಿನ ದೃಷ್ಟಿ ಬಿದ್ದು ಸ್ವಲ್ಪ ಹೆವಿ ವರ್ಕು, ಹೆವಿ ಫೋಕಸ್ಸು, ಸ್ವಲ್ಪ ಟಿಡಿಯಸ್ ಆಗಿರೋಂಥ ಒಂದು ವಿಚಾರಗಳನ್ನು ಏನು ಮಾಡುತ್ತೆ, ಇದು ಸ್ವಲ್ಪ ಲೈಟ್ ಮಾಡ್ತದೆ. ಈಗ ನಿಮಗೆ ಇಷ್ಟ ಆಗ್ತಾ ಇರೋದಿಲ್ಲ, ಇದೇನಿದು ಇಷ್ಟೊಂದು ಹೆವಿಯಾಗಿ ಮಾಡ್ತಾ ಇರಬೇಕು, ಭಾಳ ವರ್ಕಲ್ಲೆಲ್ಲ ಅಂದರೆ ಹೆವಿ ಫುಟ್ ಸ್ಟೆಪ್ಸ್ ಇಡೋಂಗಾಗಿದೆಯಲ್ಲ ಅಂತ ಅನ್ಕೋತಾ ಇದ್ದಿದ್ದು ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ, ಬಟ್ ಪೂರ್ಣವಾಗಿ ಅಲ್ಲ. ಆಮೇಲೆ 1ನೇ ದೃಷ್ಟಿ 3ನೇ ಮನೆ ಮೇಲೆ ಇದೆ, ಶನಿಯ 1ನೇ ದೃಷ್ಟಿ 3ನೇ ಮನೆ ಮೇಲಿದೆ. ಆಮೇಲೆ ಸ್ವಲ್ಪ 9ನೇ ಮನೆಯೂ ಆ್ಯಕ್ಟಿವೇಟ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಓಡಾಟ, ಕೆಲಸ ಕಾರ್ಯಗಳ ನಿಮಿತ್ತ ಪ್ರಯಾಣ ಮಾಡುವಂಥ ಒಂದು ಸಂದರ್ಭ ಒದಗಿ ಬರೋಂಥ ವಿಚಾರ ಇದೆ. ಸೊ ಹಾಗಾಗಿ ಏನು ಅನ್ಯತಾ ಭಾವಿಸದೆ ಓಡಾಡ್ಬೋದು. ಮತ್ತು ನೀವು ಮನೆ ಚೇಂಜ್ ಮಾಡಬೇಕು ಅಥವಾ ನೀವು ಇರೋ ಜಾಗದ ಬದಲಾವಣೆ ಅನ್ನೋದು ಸ್ವಲ್ಪ ನಿಮ್ಮಲ್ಲಿ ಕಂಡು ಬರ್ತದೆ. ಒಂದು ಕೆಲಸದಲ್ಲಿ ಬದಲಾವಣೆ ಆಗ್ಬೋದು, ಒಂದು ಮನೆ ಉಳಿಯೋ ಜಾಗದಲ್ಲಿ ಬದಲಾವಣೆ ಆಗ್ಬೋದು, ಏನಾದರೂ ಆಗಲಿ ನೀವು ಬದಲಾವಣೆಗೆ ನಿಮ್ಮನ್ನು ನೀವು ತೆರೆದುಕೊಳ್ಬೇಕು. ಆದರೆ ಶನಿ ಲಗ್ನದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಸ್ಲೋ ಸ್ಟೆಪ್ಸ್ ತಗೋಬೋದು. ಬಟ್ ಎನಿಹೌ ನಿಮ್ಮಲ್ಲಿ ಒಳ್ಳೆ ವೈಚಾರಿಕತೆಯಿಂದ ವಿಚಾರ ಮಾಡಿ ಹೇಗೆ ಸ್ಟೆಪ್ಸ್ ಇಡಬೇಕು ಅನ್ನೋದನ್ನೆಲ್ಲ ಇದು ಮಾಡಿ ಮಂತ್ರ ಪಠನ ಮಾಡಿ ರಿಲಿಜಿಯಸ್ ಆಗಿರಿ.
ಪ್ಲಸ್ ಒಳ್ಳೆ ಕೆಲಸಗಳನ್ನು ಮಾಡಿರಿ, ಒಳ್ಳೆ ಮನಸ್ಸಿನಲ್ಲಿ ಒಳ್ಳೆ ಎಲ್ಲರ ಮೇಲೂ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಭಾವನೆ, ನಾನೊಬ್ಬನೇ ಚೆನ್ನಾಗಿರಬೇಕು, ನಾನು ಚೆನ್ನಾಗಿದ್ದರೆ ಜಗತ್ತೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಉಪೇಂದ್ರ ಹೇಳಿದ್ರಲ್ಲ, ನಾನು ಹುಟ್ಟಿದ ಮೇಲೇನೆ ಈ ಮುಕ್ಕೋಟಿ ದೇವತೆಗಳು ಹುಟ್ಟಿದ್ದು ಅನ್ನಂಗೆ ಬರೀ ನಾನು ಅನ್ನೋ ಒಂದು ವಿಚಾರದಿಂದ ಸ್ವಲ್ಪ ಹೊರ ಬಂದು ನಾವು ಅನ್ನೋ ವಿಚಾರಗಳಲ್ಲಿ ಭಾಗಿಯಾಗ್ರಿ ಅಂತ ನನಗೆ ಅನಿಸೋದು. ಸ್ವಲ್ಪ ನಿದ್ದೆಯಲ್ಲಿ ಎಫೆಕ್ಟ್ ಇರುತ್ತೆ, ಆಮೇಲೆ ಸೋಷಿಯಲ್ ಸರ್ಕಲಲ್ಲಿ ನಿಮಗೆ ಒಂದು ಸ್ವಲ್ಪ ಎಫೆಕ್ಟ್ ಇರುತ್ತೆ. ಬಟ್ ಈ ಗುರು 5ನೇ ಮನೆಯಿಂದ 9ನೇ ಮನೆಗೆ ಮತ್ತು ಲಗ್ನವನ್ನು ನೋಡೋದು ಈ ಹಿಂದೆ ಪ್ರಾಬ್ಲಮ್ಗಳಿಂದ ಡೆಫಿನೆಟ್ಲಿ ನಿಮ್ಮನ್ನ ದೂರ ಮಾಡುತ್ತೆ ಅನ್ನೋದು ನನಗೆ ಕಾಣಿಸ್ತಾ ಇದೆ. ದಯವಿಟ್ಟು ಯಾರು ಪರ್ಸ್ನಲ್ ನಾನು ಮೊದಲು ದುಡ್ಡು ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಈಗ ನನ್ನ ಮನಸ್ಸಿನಲ್ಲಿ ಏನೊಂದು ಭಾವನೆ ಬಂದಿದೆ ಅಂದರೆ, ದುಡ್ಡಿಗಾಗಿ ನಾವು ಮಾಡೋದಕ್ಕಿಂತ ಯಾರಿಗಾದರೂ ಅವಶ್ಯಕತೆ ಇದ್ದವರು, ತೀರಾ ಅವಶ್ಯಕತೆ ಇದ್ದವರು ನಿಮ್ಮ ಪ್ರಶ್ನೆಗಳನ್ನು ಕೇಳ್ರಿ, ಡೇಟ್ ಆಫ್ ಬರ್ತ್ ಎಲ್ಲ ಕೇಳಿ, ನಾನು ನಿಮಗೆ ವಿಡಿಯೋಗಳನ್ನು ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ವಿಡಿಯೋ ಹಾಕಲಿಲ್ಲ ಅಂತಂದರೂ ನಿಮ್ಮ ರಿಸಲ್ಟ್, ನಿಮ್ಮ ಸಿಂಪಲ್ ಪ್ರಶ್ನೆಗಳು 1 ಅಥವಾ ಎಸ್ ನೋ ಅಂತ ಪ್ರಶ್ನೆಗಳಾದ್ರೂ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂದರೆ ಬೇಸಿಕಲಿ ಕಾಂಪ್ಲಿಕೇಟೆಡ್ ವಿಚಾರಗಳಿತ್ತು ಅಂದರೆ ಅವುಗಳನ್ನು ನಾನು ನೋಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕಮ್ಯುನಿಕೇಷನ್ನು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆಮೇಲೆ ನಾನು ಹೇಳಬೇಕು ಅನ್ನೋದು ಏನೋ ಒಂದಿರುತ್ತೆ, ಆಮೇಲೆ ನಾನು ಹೇಳೋದೇನಾದರೂ ಒಂದಾಗಿರುತ್ತೆ. ಬಟ್ ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪಾಗಿದ್ದಾವೆ, ಅವನ್ನೆಲ್ಲ ಮತ್ತೆ ಎಡಿಟ್ ಮಾಡಿ ಹಾಕಬೇಕು ಅಂದರೆ 3-4 ದಿನ ತಗೊಂಡ್ಬಿಡುತ್ತೆ. ಅದಕ್ಕೆ ಈ ಸಲ ನಾನು 1 ಗೋದಲ್ಲಿ ರೆಕಾರ್ಡಿಂಗ್ ಮಾಡಿದ್ದೀನಿ. ಸ್ವಲ್ಪ ಇದನ್ನ ಏನಂದರೆ ಬೇಜಾರು ಮಾಡ್ಕೊಳ್ಳಿಲ್ದಂಗೆ ಇದನ್ನ ಕೇಳಿ ಇಂಡೆಕ್ಸ್ ಕ್ರಿಯೇಟ್ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲ ಲಗ್ನದವರಿಗೆ. ಅಂದರೆ ಡೈರೆಕ್ಟಾಗಿ ನಿಮ್ಮ ಲಗ್ನಕ್ಕೆ ಹೋಗಿ ನೀವು ಕೇಳ್ಕೊಬೋದು. ಇದು ಒಂದ್ಸಲ ಆದಮೇಲೆ ನಾನು ಗ್ರೂಪಲ್ಲಿ ಇದರಲ್ಲಿ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪರಾಭವ ನಾಮ ಸಂವತ್ಸರದಲ್ಲಿ ನಮ್ಮ ಅಹಮ್ಮು ಅಹಂಕಾರ ಅವೆಲ್ಲ ಬಿಟ್ಟು ಏನಂದರೆ ರಾಕ್ಷಸತ್ವದಿಂದ ಮನುಷ್ಯತ್ವದ ಕಡೆಗೆ ಅಥವಾ ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಹೋಗೋಂಥ ಒಂದು ವಿಚಾರಗಳಿದ್ದಾವೆ. ಕೇತು ಈಗ ಬೇಸಿಕಲಿ ಏನಂದರೆ ಕೇತು ಮಖ ನಕ್ಷತ್ರದಲ್ಲಿ ತನ್ನ ಸ್ವಂತ ನಕ್ಷತ್ರದಲ್ಲಿ ನಡೀತಾ ಇದೆ. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಕೇತು ಮತ್ತು ಜಲರಾಶಿಗೆ ಬರ್ತದೆ. ಅಂದರೆ ಜಲರಾಶಿ ಅಂದರೆ ಮೋಕ್ಷ ತತ್ವಕ್ಕೆ ಅದು ಬರುತ್ತೆ. ಈಗ ಅದು ನವಂಬರಲ್ಲಿ ಬರ್ಬೋದು ಅನ್ನೋದು, ನವಂಬರ್ ಎಂಡಲ್ಲಿ ಅಥವಾ ಡಿಸೆಂಬರ್ ಎಂಡಲ್ಲಿ ಅದು ಅಲ್ಲಿಗೆ ಬರ್ಬೋದು. ಬಂದಾದಮೇಲೆ ಮತ್ತೆ ಗುರು ವಾಪಸ್ ಸಿಂಹಕ್ಕೆ ಹೋಗಿದ್ದು ಗುರು ಮತ್ತೆ ವಾಪಸ್ ಕೇತು ಅಲ್ಲಿಗೆ ಬರ್ತದೆ. ಕೇತುಕ್ಕಿಂತ ಗುರು ಸ್ಪೀಡ್ ಇರುತ್ತೆ. ಸ್ಪೀಡಲ್ಲೇ ಅತಿಚಾರಿ ವೇಗದಲ್ಲೇ ವಾಪಸ್ ಬಂದು ಆಮೇಲೆ ಏಪ್ರಿಲ್ ಅಷ್ಟೊತ್ತಿಗೆ 22 ಡಿಗ್ರಿ ಮುಟ್ಟಿರುತ್ತೆ. 22 ಡಿಗ್ರಿ ಮುಟ್ಟಿ ವಾಪಸ್ ಆಮೇಲಿಂದ ಅದು ಅತಿಚಾರಿತ್ವ ಕಳ್ಕೊಂಡು ನಾರ್ಮಲ್ ಸ್ಪೀಡಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತದೆ. ಸೊ ಜಲತತ್ವದಲ್ಲಿ ಗುರು ಮತ್ತು ಕೇತುಗಳು ಅಲ್ಲಿ ಉಳಿದಿರೋದ್ರಿಂದ ಸುಮಾರಷ್ಟು ಅಕ್ಟೋಬರ್ ಆದಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅವಾಗ ಅಕ್ಟೋಬರ್ ಟೈಮಲ್ಲಿ ಗುರು ಸಿಂಹಕ್ಕೆ ಹೋದಾಗ ಏನು ಆಗ್ಬೋದು ಅನ್ನೋದನ್ನ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.